10th ಸ್ಟ್ಯಾಂಡರ್ಡ್ ಸೋಷಿಯಲ್ ಚಾಪ್ಟರ್ 2 ಎಂಟರ್ಪ್ರಿನರ್ಶಿಪ್. ಏನಿದು ಎಂಟರ್ಪ್ರಿನರ್ಶಿಪ್ ಅಂದರೆ, ಸಿಂಪಲ್ ಎಕ್ಸಾಂಪಲ್ ಎಂಟರ್ಪ್ರಿನರ್ಶಿಪ್ ಅಂತ ಹೇಳಿದ್ರೆ ಬಿಸ್ನೆಸ್ ಅಂತ. ಓಕೆ, ಯಾವುದಾದ್ರು ಒಂದು ಸ್ಟಾರ್ಟಪ್ ಇರ್ಬೋದು, ಅಥವಾ ಯಾವುದಾದ್ರು ಇಂಡಸ್ಟ್ರಿ ನಡೆಸ್ತಾ ಇದ್ರಿ, ಫ್ಯಾಕ್ಟ್ರಿ ನಡೆಸ್ತಾ ಇದ್ರಿ, ಇದೆಲ್ಲ ಕೂಡ ಒಂದು ಬಿಸ್ನೆಸ್ನ ಎಂಟರ್ಪ್ರಿನರ್ಶಿಪ್ ಅಂತ ಕರಿತೀವಿ. ಸಿಂಪಲ್ ಎಕ್ಸಾಂಪಲ್ ಇದು. ಎಂಟರ್ಪ್ರಿನರ್ ಅಂತ ಹೇಳಿದ್ರೆ ಬಿಸ್ನೆಸ್ ಮ್ಯಾನ್ ಅಂತ ಅಥವಾ ಬಿಸ್ನೆಸ್ ವುಮನ್ ಅಂತ. ಓಕೆ, ನಾವು ಏನೇನು ಕಲಿತೀವಿ ಚಾಪ್ಟರಲ್ಲಿ? ಮೀನಿಂಗ್ ಆಫ್ ಎಂಟರ್ಪ್ರಿನರ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್. ಎಂಟರ್ಪ್ರಿನರ್ ಅಂದರೆ ಏನು, ಎಂಟರ್ಪ್ರಿನರ್ಶಿಪ್ ಅಂದರೆ ಏನು, ಅದ್ರ ಬಗ್ಗೆ ಟೋಟಲಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ. ರೋಲ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಎಂಟರ್ಪ್ರಿನರ್ಶಿಪ್ ಅಂದರೆ ಏನಕ್ಕೆ ಎಂಟರ್ಪ್ರಿನರ್ಶಿಪ್ ಅನ್ನೋದು ತುಂಬ ಇಂಪಾರ್ಟೆಂಟು, ಮತ್ತು ಏನು ರೋಲ್ ಪ್ಲೇ ಮಾಡುತ್ತೆ ಇದು ಸೊಸೈಟಿಯಲ್ಲಿ ಅಥವಾ ಒಂದು ದೇಶದ ಎಕಾನಮಿಯಲ್ಲಿ, ಅದನ್ನು ನೋಡೋಣ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ನೋಡೋಣ. ಅಂದರೆ ಸ್ವಉದ್ಯೋಗ ಅಂತ ಹೇಳ್ತಾರಲ್ಲ, ಸ್ವಂತವಾಗಿ ಏನಾದರೂ ಚಿಕ್ಕ ಬಿಸ್ನೆಸ್ ಮಾಡ್ಕೊಳ್ಳೋದು ಅಂತ, ಅದರ ಆಪರ್ಚುನಿಟೀಸ್ ಏನಿದೆ, ಮತ್ತು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ ಯಾವುದಿದೆ, ಅಂದರೆ ಸ್ವಉದ್ಯೋಗ ಅಂದರೆ ಸ್ವಂತವಾಗಿ ಉದ್ಯೋಗ ಮಾಡ್ಕೊಳ್ಳೋ ಥರ ಯಾವುದಾದ್ರು ಸ್ಕೀಮ್ಗಳಿದೆಯಾ ಗೌರ್ಮೆಂಟ್ ಕಡೆಯಿಂದ, ಆದರೂ ಕೂಡ ನೋಡೋಣ. ಪ್ರೊಫೈಲ್ ಆಫ್ ಎ ಫ್ಯೂ ಸಕ್ಸಸ್ಫುಲ್ ಎಂಟರ್ಪ್ರಿನರ್ಸ್. ಈ ಯಾರು ಎಂಟರ್ಪ್ರಿನರ್ಸ್ ಇರ್ತಾರೆ, ಕೆಲವರು ಸಕ್ಸಸ್ ಆಗಿರೋವಂಥವ್ರು ಬಿಸ್ನೆಸ್ಸಲ್ಲಿ, ಅಂಥವ್ರ ಬಗ್ಗೆ ಕೆಲವ್ರ ಬಗ್ಗೆ ನೋಡೋಣ. ಅವ್ರು ಏನು ಸ್ಟಾರ್ಟ್ ಮಾಡಿದ್ರು, ಏನೇನು ಮಾಡಿದ್ರು, ಅವ್ರ ಲೈಫ್ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್. ಎಂಟರ್ಪ್ರಿನರ್ಶಿಪ್ ಕಾನ್ಸ್ಟಿಟ್ಯೂಟ್ಸ್ ದಿ ಡ್ರೈವಿಂಗ್ ಫೋರ್ಸ್ ಆಫ್ ಟುಡೇಸ್ ಮಾರ್ಕೆಟ್ ಎಕಾನಮಿ. ನೋಡಿ, ಎಂಟರ್ಪ್ರಿನರ್ಶಿಪ್ ಅನ್ನೋದು ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಅಥವಾ ಪ್ರೆಸೆಂಟ್ ಡೇಯಲ್ಲಿ, ಈ ಒಂದು 21st ಸೆಂಚುರಿಯಲ್ಲಿ ನಮ್ಮ ಎಕಾನಮಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಇಡೀ ಎಕಾನಮಿನೇ ಅದು ಮುಂದಕ್ಕೆ ತೊಗೊಂಡೋಗುತ್ತೆ. ಅಂದರೆ ಬಿಸ್ನೆಸ್ ಇಲ್ಲಾಂದರೆ ಯಾವ ಎಕಾನಮಿ ಕೂಡ ಇರಲ್ಲ. ಇಟ್ ಈಸ್ ಒನ್ ಆಫ್ ದಿ 4 ಮೇನ್ ಎಕನಾಮಿಕ್ ಫ್ಯಾಕ್ಟರ್ಸ್, ನೇಮ್ಲಿ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್. ಇದು ಕೂಡ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಇದೇ ಥರ ಇದು ಕೂಡ ಒಂದು ಎಕನಾಮಿಕ್ ಫ್ಯಾಕ್ಟರ್ ಆಗಿದೆ, ಒಂದು ಇಂಪಾರ್ಟೆಂಟ್ ಎಕನಾಮಿಕ್ ಫ್ಯಾಕ್ಟರ್ ಆಗಿದೆ. It is a very powerful factor in changing the business environment of a country and its entire industrial sector. ನೋಡಿರಿ, ಒಂದು ದೇಶದ ಬಿಸ್ನೆಸ್ ಸಿಚುವೇಶನ್ ಅಥವಾ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಏನಿದೆ ಅದು, ಮತ್ತು ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ಏನು ಕೆಲಸ ಆಗ್ತಾಯಿದೆ ಅಥವಾ ಒಂದು ಸಿಸ್ಟಮ್ ಏನಿದೆ, ಅದು ಎಂಟೈರ್ ಸಿಸ್ಟಮ್ನ ಚೇಂಜ್ ಮಾಡುವಂಥ ಪವರ್ಫುಲ್ ಫ್ಯಾಕ್ಟರ್ ಅಥವಾ ಒಂದು ಪವರ್ಫುಲ್ ಒಂದು ಥಿಂಗ್ ಅಂದರೆ ಅದು ಎಂಟರ್ಪ್ರಿನರ್ಶಿಪ್ ಅಂತ. ಮೀನಿಂಗ್ ಆಫ್ ಎಂಟರ್ಪ್ರಿನರ್. ದಿ ವರ್ಡ್ ಎಂಟರ್ಪ್ರಿನರ್ ಈಸ್ ಡಿರೈವ್ಡ್ ಫ್ರಮ್ ದಿ ಫ್ರೆಂಚ್ ವರ್ಡ್ ಎಂಟರ್ಪ್ರೆಂಡೆ. ನೋಡಿ, ಈ ಎಂಟರ್ಪ್ರಿನರ್ ಅನ್ನೋಂಥ ವರ್ಡ್ನ ಫ್ರೆಂಚ್ ಭಾಷೆಯಿಂದ ಡಿರೈವ್ ಮಾಡ್ಕೊಂಡಿದ್ದೀವಿ. ಅಂದರೆ ಮೇಯ್ನ್ ವರ್ಡ್ ಬಂದು ಎಂಟರ್ಪ್ರೆಂಡೆ ಅಂತ ಒಂದು ಫ್ರೆಂಚಲ್ಲಿ ವರ್ಡ್ ಇದೆ. ಅದರ ಅರ್ಥ ವಿಚ್ ಮೀನ್ಸ್ ಟು ಅಂಡರ್ಟೇಕ್ ಸಮ್ ಆ್ಯಕ್ಟಿವಿಟಿ, ಅಂದರೆ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡೋವಂಥದ್ದು, ಬರೀ ಬಿಸ್ನೆಸ್ ಅಂತಲೇ ಏನಾದರೂ ಒಂದು, ಅದು ಅರ್ಥ. ಎಂಟರ್ಪ್ರಿನರ್ ಈಸ್ ಎನ್ ಇನೋವೇಟರ್ ಆಫ್ ನ್ಯೂ ಐಡಿಯಾಸ್ ಆ್ಯಂಡ್ ಬಿಸ್ನೆಸ್ ಪ್ರೋಸೆಸ್ ಅಥವಾ ಪ್ರೊಸೆಸಸ್. ನೋಡಿ, ಯಾರು ಎಂಟರ್ಪ್ರಿನರ್ ಅಂತ ಹೇಳಿದ್ರೆ, ಯಾವುದಾದ್ರು ಒಂದು ವ್ಯಕ್ತಿ ಹೊಸ ಐಡಿಯಾ, ಒಂದು ಬಿಸ್ನೆಸ್ ಐಡಿಯಾನೋ ಹೊಸ ಬಿಸ್ನೆಸ್ ಪ್ರೋಸೆಸ್ನೋ ಸೃಷ್ಟಿ ಮಾಡಿ ಇನ್ನೋವೇಟರ್ ಆಗಿರಬೇಕು. ಯಾವುದೋ ಒಂದು ತರಕಾರಿ ಅಂಗಡಿ ಇಟ್ಟಿದ್ರು, ಅದ್ರ ಪಕ್ಕದಲ್ಲೇ ನೀವು ತರಕಾರಿ ಅಂಗಡಿ ಇಟ್ಕೊಂಡ್ರಿ ಅಂದರೆ ನೀವು ಎಂಟರ್ಪ್ರಿನರ್ ಅಲ್ಲ. ಯಾರೋ ಒಂದು ಫ್ಯಾಕ್ಟ್ರಿ ಇಟ್ಟಿದ್ರೇನೋ, ಒಂದು ಪೇಪರ್ ಫ್ಯಾಕ್ಟ್ರಿ ಇಟ್ಟಿದ್ರು, ಅದ್ರ ಪಕ್ಕದಲ್ಲೇ ನೀವು ಪೇಪರ್ ಫ್ಯಾಕ್ಟ್ರಿ ಇಟ್ಟಿದ್ರಿ ಅಂದರೆ ನೀವು ಎಂಟರ್ಪ್ರಿನರ್ ಅಲ್ಲ, ಬಿಸ್ನೆಸ್ ಮ್ಯಾನ್ ಆಗ್ತಿರೋ ಹೊರತು ಎಂಟರ್ಪ್ರಿನರ್ ಆಗಲ್ಲ. ಎಂಟರ್ಪ್ರಿನರ್ ಆಗಬೇಕು ಅಂದರೆ ಆ ಬಿಸ್ನೆಸ್ಗೆ ಬೇರೆ ಏನಾದರೂ ತರಬೇಕು. ಈಗ ಎಲ್ಲರೂ ವೈಟ್ ಕಲರ್ ಪೇಪರ್ ಮಾಡ್ತಾಯಿದ್ರು, ನೀವೇನಾದ್ರು ಬ್ರೌನ್ ಕಲರ್ ಪೇಪರ್ ಮಾಡಿದ್ರಿ ಅಂದರೆ ಹೊಸದಲ್ಲಿ ಮಾರ್ಕೆಟಲ್ಲಿ ಇಲ್ಲದೆ ಇರೋ ಥರ ಹೊಸದಾಗಿ ಏನಾದರೂ ಅದನ್ನು ಆವಾಗ ನೀವು ಎಂಟರ್ಪ್ರಿನರ್ ಆಗ್ತೀರ. ಈಗ ಯಾವುದೋ ಬೈಕ್ಸ್ ಇತ್ತು, ಬೈಕ್ ರೆಂಟಲ್ ಕಂಪ್ನೀಸ್ ಎಷ್ಟೊಂದಿತ್ತು, ಅದೇ ಅದರಲ್ಲಿ ಏನಾದರೂ ಒಂದು ಹೊಸದಾಗಿ ಏನಾದರೂ ಮಾಡಿದ್ರು. ಅಂದರೆ ಬೈಕ್ ತೊಗೊಂಡೋಗ್ತಾಯಿದ್ರೆ ಹೆಲ್ಮೆಟ್ ಫ್ರೀ ಅಂತಲೂ ಏನೋ ಒಂದು, ಅಥವಾ ಹೆಲ್ಮೆಟ್ಟು ನಾವೇ ಕೊಡ್ತೀವಿ, ಅಥವಾ ನೀವು ಎಲ್ಲಿ ಬೇಕಾದ್ರೂ ನಿಲ್ಲಿಸ್ಬೋದು ಅಂತ, ಆ ಥರ ಹೋಗೋ ರ್ಯಾಪಿಡೋ ಈ ಥರ ಎಲ್ಲ ಇದೆಯಲ್ಲ, ಆ ಟೈಪ್ ಏನಾದರೂ ಮಾಡಿದ್ರಿ ಅಂದರೆ ಹೊಸದಾಗಿ ಹೊಸ ಪ್ರೋಸೆಸ್, ಆವಾಗ ನೀವು ಎಂಟರ್ಪ್ರಿನರ್ ಆಗ್ತೀರಾ. He possesses management skills and strong team building abilities and essential leadership qualities to manage the business. ಈ ವ್ಯಕ್ತಿ ಯಾರು ಎಂಟರ್ಪ್ರಿನರ್ ಇರ್ತಾರೆ, ಅವರು ಒಂದು ಹೊಸ ಥರ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಎಲ್ಲ ಇರುತ್ತೆ ಅವ್ರ ಹತ್ರ, ಮತ್ತು ಸ್ಟ್ರಾಂಗ್ ಟೀಮ್ ಬಿಲ್ಡಿಂಗ್ ಎಬಿಲಿಟೀಸ್ ಇರುತ್ತೆ. ಈಗ ಯಾವುದಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಳ್ಳಿ, ಒಂದು ಟೀಮ್ ಬೇಕು, ಯಾರ್ಯಾರು ಅದರಲ್ಲಿ ಏನೇನು ವಹಿಸ್ಕೊಳ್ಬೇಕು, ಏನೇನು ಕೆಲಸ ಮಾಡಬೇಕು ಅಂತ, ಆ ಥರ ಒಂದು ಟೀಮ್ನ ರೆಡಿ ಮಾಡೋ ಕೆಪಬಿಲಿಟಿ ಇರಬೇಕು, ಮತ್ತು ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು. ಈ ಟೀಮ್ನ ಮುಂದೆ ನಡೆಸುವಂಥ ಲೀಡರ್ ಆಗಿರಬೇಕು. ಈ ಎಲ್ಲ ಕ್ವಾಲಿಟೀಸ್ ಇದ್ದರೆ ಮಾತ್ರ ಆ ಬಿಸ್ನೆಸ್ನ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಆಗೋದು. ಈ ಆರ್ ಶಿ ಎಕ್ಸರ್ಸೈಸಸ್ ಇನಿಷಿಯೇಟಿವ್ ಬೈ ಆರ್ಗನೈಸಿಂಗ್ ಎ ವೆಂಚರ್ ಟು ಟೇಕ್ ದಿ ಬೆನಿಫಿಟ್ ಆಫ್ ಎನ್ ಆಪರ್ಚುನಿಟಿ. ಈ ವ್ಯಕ್ತಿ ಯಾರಿರ್ತಾರೆ, ಈ ಎಂಟರ್ಪ್ರಿನರ್ ಅನ್ನೋಂಥ ವ್ಯಕ್ತಿ, ಇವ್ರೇನು ಮಾಡ್ತಾರೆ, ಇವಾಗ ಯಾವುದೋ ಒಂದು ಆಪರ್ಚುನಿಟಿ ಇರುತ್ತೆ, ಒಂದು ಬಿಸ್ನೆಸ್ ಆಪರ್ಚುನಿಟಿ. ಈಗ ಎಲ್ಲೂ ಬೈಕ್ನ ಟ್ಯಾಕ್ಸಿ ಥರ ಕೊಡ್ತಾ ಇರಲ್ಲ, ಇವಾಗ ಊಬರ್ ಮತ್ತು ಓಲಾ ಥರ ಬೈಕ್ ಎಲ್ಲೂ ಇರಲ್ಲ ಅಂದ್ಕೊಳ್ಳಿ. ಸಡನ್ನಾಗಿ ಯಾರೋ ಒಬ್ಬರು ಎಂಟರ್ಪ್ರಿನರ್ ಅಥವಾ ಒಬ್ಬ ವ್ಯಕ್ತಿ ಬಂದು ನಾನು ಬೈಕ್ ಟ್ಯಾಕ್ಸಿ ಮಾಡ್ತೀನಿ ಅಂತ ಮಾಡ್ತಾರೆ. ಆಗ ಅದು ಒಂದು ಆಪರ್ಚುನಿಟಿ ನೋಡಿಕೊಂಡು ಅಲ್ಲಿ ಓಕೆ ವ್ಯಾಕ್ಯೂಮ್ ಇದೆ, ಆಪರ್ಚುನಿಟಿ ಇದೆ, ನಾನಲ್ಲಿ ಎಂಟರ್ ಆಗಿ ನಾನೊಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ತೀನಿ ಅಂತ ಆ ರೀತಿ ಇನಿಷಿಯೇಟಿವ್ ತೊಗೊಳ್ತಾರೆ. ಇನ್ ಬಿಸ್ನೆಸ್ ದಿ ಎಂಟರ್ಪ್ರಿನರ್ ಡಿಸೈಡ್ಸ್ ವಾಟ್
ಹೌ ಮಚ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ಬಿ ಪ್ರೊಡ್ಯೂಸ್ಡ್. ಯಾವುದೇ ಬಿಸ್ನೆಸ್ ಆಗಲಿ, ಒಂದು ಬೈಕ್ ಟ್ಯಾಕ್ಸ್ ಇದಿರಲಿ, ಇನ್ನೊಂದಿರಲಿ, ಒಂದು ಪೇಪರ್ ಬಿಸ್ನೆಸ್ ಇರಲಿ, ಏನೇ ಇರಲಿ, ಅಲ್ಲಿ ಈ ಎಂಟ್ರಪ್ರಿನರ್ ಏನು ಮಾಡ್ತಾರೆ, ಏನು ಪ್ರೊಡ್ಯೂಸ್ ಮಾಡಬೇಕು, ನಾನು ಪೇಪರ್ ಪ್ರೊಡ್ಯೂಸ್ ಮಾಡಬೇಕಾ ಅಥವಾ ಪೇಪರಿಂದ ಮಾಡಿರೋಂಥ ಕಪ್ಸ್ ಪ್ರೊಡ್ಯೂಸ್ ಮಾಡಬೇಕಾ ಅಂತ ಅದು ಡಿಸೈಡ್ ಮಾಡ್ತಾರೆ. ಹೌ ಮ್ಯಾನ್ಯುವಲಾಗಿ ಪ್ರೊಡ್ಯೂಸ್ ಮಾಡಬೇಕಾ ಹಳೆ ಕಾಲದ ಥರ, ಇಲ್ಲಾಂದರೆ ಹೊಸ ಮಿಷಿನರೀಸ್ ಯೂಸ್ ಮಾಡಬೇಕಾ ಅದನ್ನು ಡಿಸೈಡ್ ಮಾಡ್ತಾರೆ. ಹೌ ಅಂದರೆ ಯಾವ ರೀತಿ. ನೆಕ್ಸ್ಟ್, ಹೌ ಮಚ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಟು ಬಿ ಪ್ರೊಡ್ಯೂಸ್ಡ್, ಎಷ್ಟು ಪ್ರೊಡ್ಯೂಸ್ ಮಾಡಬೇಕು, ನಾನು 100 ಪೇಪರ್ ಪ್ರೊಡ್ಯೂಸ್ ಮಾಡಬೇಕಾ ಅಥವಾ 1 ಟನ್ನಷ್ಟು ಪೇಪರ್ ಪ್ರೊಡ್ಯೂಸ್ ಮಾಡಬೇಕಾ, ಎಷ್ಟು ಪ್ರೊಡ್ಯೂಸ್ ಮಾಡಬೇಕು, ಅದನ್ನು ಕೂಡ ಈ ಎಂಟ್ರಪ್ರಿನರೇ ಡಿಸೈಡ್ ಮಾಡ್ತಾರೆ. ಹಿ ಕಮ್ಸ್ ಅಪ್ ವಿತ್ ನ್ಯೂ ಐಡಿಯಾಸ್ ಆಫ್ ಫಾರ್ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್, ಮಾರ್ಕೆಟ್ ಆರ್ ಟೆಕ್ನಿಕ್ಸ್. ನೋಡಿರಿ, ಈ ಪ್ರಾಡಕ್ಟ್ ಏನಾದರೂ ಒಂದು ರೆಡಿ ಮಾಡ್ತಾರೆ, ಒಂದು ಪೇಪರ್ನೋ ಅಥವಾ ಇನ್ನೊಂದು ಯಾವುದನ್ನು ರೆಡಿ ಮಾಡ್ತಾರೆ, ಅದನ್ನು ಸೆಲ್ ಮಾಡೋದಕ್ಕೆ ಅಥವಾ ಅದನ್ನು ಮಾರ್ಕೆಟಿಂಗ್ ಮಾಡೋದಕ್ಕೆ ಹೊಸ ಐಡಿಯಾಸ್ ಮತ್ತು ಟೆಕ್ನಿಕ್ಸ್ನ ತರ್ತಾರೆ ಇವರು ಎಂಟ್ರಪ್ರಿನರ್ ಅಂದರೆ. To put it in simple words, an entrepreneur is someone who perceives opportunity, organizes resources needed for exploiting the opportunity and exploits it. ನೋಡಿರಿ, ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ಈಗ ಎಂಟ್ರಪ್ರಿನರ್ ಬಗ್ಗೆ ನಿಮ್ಗೆ ಏನು ಎಂಟ್ರಪ್ರಿನರ್ ಅಂತ ಫುಲ್ಲು ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಈಗ ಸಿಂಪಲ್ಲಾಗಿ ಹೇಳ್ಬೇಕಂತ ಹೇಳಿದ್ರೆ, ಯಾರು ಒಂದು ಆಪರ್ಚುನಿಟಿ, ಒಂದು ಬಿಸ್ನೆಸ್ ಆಪರ್ಚುನಿಟಿ ಇದೆ ಅಂತ ರಿಯಲೈಸ್ ಆಗಿ ಆಪರ್ಚುನಿಟಿನ ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡು ಇವರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಥವಾ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿ, ಅಂದರೆ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡೋದು ಅಂದರೆ ಒಂದು ರಿಸೋರ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಈ ರೀತಿ ಮಾಡ್ತಾರೆ. ಅಂಥ ವ್ಯಕ್ತಿನ ನಾವು ಎಂಟ್ರಪ್ರಿನರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಕಂಪ್ಯೂಟರ್ಸ್, ಮೊಬೈಲ್ ಫೋನ್ಸ್, ವಾಷಿಂಗ್ ಮಿಷಿನ್ಸ್ ಇವೆಲ್ಲ ಕೂಡ ಹೌದು. ಮೊದಲು ಕಂಪ್ಯೂಟರ್ಸ್ ಕಮ್ಮಿ ಇತ್ತು, ಅವಾಗ ಏನು ಮಾಡಿದ್ರು, ಬಿಲ್ ಗೇಟ್ಸ್ ಮತ್ತು ಬೇರೆ ವ್ಯಕ್ತಿಗಳೆಲ್ಲ IBM ಅವರು ಕಂಪ್ಯೂಟರ್ಸ್ ರೆಡಿ ಮಾಡಿದ್ರು. ಆ ರೀತಿ ಮೊಬೈಲ್ ಫೋನ್ಸ್ ಇರ್ಬೋದು, ವಾಷಿಂಗ್ ಮಿಷಿನ್ಸ್ ಇರ್ಬೋದು, ಇವೆಲ್ಲ ಕೂಡ ಒಂದು ಖಾಲಿ ಜಾಗ ಇತ್ತು, ಬಟ್ಟೆ ಒಗೆಯೋಕ್ಕೆ ಎಲ್ಲರಿಗೂ ಕಷ್ಟ ಆಗ್ತಾಯಿತ್ತು. ಆಗ ವಾಷಿಂಗ್ ಮಿಷಿನ್ ಕಂಪ್ನಿಯವರು ವಾಷಿಂಗ್ ಮಿಷಿನ್ ರೆಡಿ ಮಾಡಿದ್ರು. ಹಾಗೆ ATMs, courier service and instant foods are some of the examples of entrepreneur ideas that got converted into products or services. ನೋಡಿ, ATMs ಇರ್ಬೋದು, ಕೊರಿಯರ್ ಸರ್ವಿಸ್ ಇರ್ಬೋದು, ಮತ್ತು ಫಾಸ್ಟ್ ಫುಡ್ ಚೈನ್ಸ್ ಅಂತ ಅಥವಾ ಫಾಸ್ಟ್ ಫುಡ್ ರೆಸ್ಟೋರೆಂಟ್ಸ್ ಇರ್ಬೋದು, ಇವೆಲ್ಲ ಕೂಡ ಒಂದು ಎಂಟ್ರಪ್ರಿನರ್ ಐಡಿಯಾಸ್ಗಳು. ಇವು ಪ್ರಾಡಕ್ಟ್ಸ್ ಅಥವಾ ಸರ್ವಿಸ್ಗಳಾಗಿ ಕನ್ವರ್ಟ್ ಆಗಿದೆ. ಇಲ್ಲಿವರೆಗೂ ನಾವು ಎಂಟ್ರಪ್ರಿನರ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಈಗ ಎಂಟ್ರಪ್ರಿನರ್ಶಿಪ್ ಅಂದರೆ ಏನು? ಮೊದಲನೇದು ಬಿಸ್ನೆಸ್ ಮ್ಯಾನ್ ಅಂದರೆ ಏನು, ಯಾರು ಗೊತ್ತಾಯ್ತು ನಮಗೆ. ಅವ್ನಿಗೆ ಏನೇನು ಕ್ವಾಲಿಟೀಸ್ ಇರಬೇಕು, ಹೊಸ ಐಡಿಯಾಸ್ ಇರಬೇಕು, ಮಾರ್ಕೆಟ್ ರಿಸರ್ಚ್ ಮಾಡಬೇಕು, ಅದೆಲ್ಲ ಗೊತ್ತಾಯಿತು. ಈಗ ಬಿಸ್ನೆಸ್ ಅಂದರೆ ಏನು ಅಥವಾ ಎಂಟ್ರಪ್ರಿನರ್ ಅಂದರೆ ಏನು? ನೋಡಿ, ಎಂಟ್ರಪ್ರಿನರ್ಶಿಪ್ಗೂ ಬಿಸ್ನೆಸ್ಗೂ ಸ್ವಲ್ಪ ಡಿಫ್ರೆನ್ಸ್ಗಳಿದೆ, ಎಕ್ಸಾಕ್ಟ್ ಸೇಮ್ ಅಲ್ಲ ಅದು. ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಅಲ್ಲಿ ಲಿಂಕ್ ಮಾಡ್ತಾ ಇದ್ದೀನಿ ಅಷ್ಟೇ ವರ್ಡ್ನ. ಎಂಟ್ರಪ್ರಿನರ್ಶಿಪ್ ಈಸ್ ಎ ಪ್ರೋಸೆಸ್ ಆಫ್ ಎನ್ ಆ್ಯಕ್ಷನ್ ಆಫ್ ಎನ್ ಎಂಟ್ರಪ್ರಿನರ್ ಹೂ ಅಂಡರ್ಟೇಕ್ಸ್ ಟು ಎಸ್ಟಾಬ್ಲಿಷ್ ಇಸ್ ಎಂಟರ್ಪ್ರೈಸ್. ಏನು ಎಂಟ್ರಪ್ರಿನರ್ಶಿಪ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿ ಯಾವುದೋ ಒಂದು ಆರ್ಗನೈಸೇಷನ್, ಒಂದು ಕಂಪನಿ, ಒಂದು ಎಸ್ಟಾಬ್ಲಿಷ್ಮೆಂಟ್ ಏನೋ ಒಂದು ಕ್ರಿಯೇಟ್ ಮಾಡಬೇಕು, ಒಂದು ಫ್ಯಾಕ್ಟ್ರಿ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಅವನು ಎಷ್ಟೊಂದು ಒಂದು ಪ್ರೋಸೆಸ್ ಇರುತ್ತೆ. ಓಕೆ, ಒಂದು ಲ್ಯಾಂಡ್ ರಿಕ್ರೂಟ್ಮೆಂಟ್ ಇರ್ಬೋದು, ಅಥವಾ ಇನ್ನೊಂದು ರಿಸೋರ್ಸ್ ರಿಕ್ರೂಟ್ಮೆಂಟ್ ಇರ್ಬೋದು, ಕ್ಯಾಪಿಟಲ್ ರಿಕ್ರೂಟ್ಮೆಂಟ್ ಇರ್ಬೋದು, ಅಥವಾ ಬೇರೆ ಕೆಲಸದವ್ರನ್ನ ಯಾರ್ಯಾರನ್ನ ಬೇಕು ಅಂತ ಅಂದ್ಬಿಟ್ಟು ಹ್ಯೂಮನ್ ರಿಸೋರ್ಸ್ ಅವ್ರನ್ನ ರಿಕ್ರೂಟ್ ಮಾಡ್ಕೊಳ್ಳೋದಿರ್ಬೋದು. ಇದೆಲ್ಲ ಒಂದು ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾನೆ. ಈ ಆ್ಯಕ್ಷನ್ ಏನು ಮಾಡ್ತಾ ಇರ್ತಾರೆ ಈ ಎಂಟ್ರಪ್ರಿನರು, ಈ ಒಂದು ಕಂಪನಿ ಸ್ಟಾರ್ಟ್ ಮಾಡೋದಕ್ಕೆ ಏನು ಆ್ಯಕ್ಷನ್ ಮಾಡ್ತಾ ಇರ್ತಾನೆ ಅದನ್ನು ನಾವು ಎಂಟ್ರಪ್ರಿನರ್ಶಿಪ್ ಅಂತ ಕರಿಬೋದು. ಎಂಟ್ರಪ್ರಿನರ್ಶಿಪ್ ಈಸ್ ಎ ಕ್ರಿಯೇಟಿವ್ ಆ್ಯಕ್ಟಿವಿಟಿ. ನೋಡಿ, ಮಾಮೂಲಿ ಬಿಸ್ನೆಸ್ ಥರ ಅಲ್ಲ ಎಂಟ್ರಪ್ರಿನರ್ಶಿಪ್ ಅಂದರೆ, ಇಲ್ಲಿ ಒಂದು ಕ್ರಿಯೇಟಿವಿಟಿ ಇನ್ವಾಲ್ವ್ ಆಗಿರುತ್ತೆ. ಇಟ್ ಈಸ್ ದಿ ಎಬಿಲಿಟಿ ಟು ಕ್ರಿಯೇಟ್ ಆ್ಯಂಡ್ ಬಿಲ್ಡ್ ಸಮಥಿಂಗ್. ಏನು ಕ್ರಿಯೇಟಿವಿಟಿ ಅಂದರೆ, ಏನಾದರೂ ಹೊಸದು ಅಥವಾ ಇರೋದ್ರಲ್ಲೇ ಒಂದು ಸ್ವಲ್ಪ ಚೇಂಜ್ ಆಗಿರೋವಂಥದ್ದು ಏನಾದರೂ ಕ್ರಿಯೇಟ್ ಮಾಡೋಂಥ ಎಬಿಲಿಟಿ ಇರೋವಂಥದ್ದು. ಇಟ್ ಈಸ್ ಎ ನ್ಯಾಕ್ ಆಫ್ ಸೆನ್ಸಿಂಗ್ ಆಪರ್ಚುನಿಟಿ ವೇರ್ ಅದರ್ಸ್ ಸಿ ಚಾವಸ್, ಕಾಂಟ್ರಡಿಕ್ಷನ್ ಆ್ಯಂಡ್ ಕನ್ಫ್ಯೂಷನ್. ಇದು ಒಂದು ನ್ಯಾಕ್ ಇರಬೇಕು ಅಂತಾರಲ್ಲ ಆ ಥರ. ಇವಾಗ ಎಲ್ಲರೂ ಈ ಥರ ಪ್ರಾಬ್ಲಮ್, ಆ ಥರ ಪ್ರಾಬ್ಲಮ್, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾಗ ಈ ಎಂಟ್ರಪ್ರಿನರ್ ಏನು ಮಾಡಬೇಕು, ಅಥವಾ ಪರ್ಟಿಕ್ಯುಲರ್ ಎಂಟ್ರಪ್ರಿನರ್ ಏನು ಮಾಡ್ತಾರೆ, ಇಮಿಡಿಯೇಟಾಗಿ ಅಲ್ಲಿ ಏನು ಸೊಲ್ಯೂಷನ್ ಏನು, ಇಂಥ ಪ್ರಾಬ್ಲಮ್ ಇದೆ, ಈಗ ಬಟ್ಟೆ ಹೋಗಿ ಕೈಯಲ್ಲಿ ಎಲ್ಲರಿಗೂ ಕಷ್ಟ ಆಗ್ತಾಯಿದೆ, ಅದಕ್ಕೆ ಸೊಲ್ಯೂಷನ್ ಏನು ಅಂತ ಇಮಿಡಿಯೇಟಾಗಿ ಏನು ಮಾಡಿದ್ರು, ವಾಷಿಂಗ್ ಮಿಷಿನ್ನ ಕಂಡುಹಿಡಿದ್ರು. ಆಯಿತಾ, ಅದನ್ನು ತೆಗೆದು ಮಾರ್ಕೆಟಿಂಗ್ ಮಾಡಿ ಅದೆಲ್ಲ ಪಬ್ಲಿಸಿಟಿ ಮಾಡಿಕೊಂಡು ಅವರೊಂದು ಬಿಸ್ನೆಸ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಂಡ್ರು. ಅದು ಎಂಟ್ರಪ್ರಿನರ್ಶಿಪ್ ಈಸ್ ಎ ಆ್ಯಟಿಟ್ಯೂಡ್ ಆಫ್ ಮೈಂಡ್ ಟು ಸೀಕ್ ಆಪರ್ಚುನಿಟೀಸ್, ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಆ್ಯಂಡ್ ಡಿರೈವ್ ಬೆನಿಫಿಟ್ಸ್ ಬೈ ಸೆಟ್ಟಿಂಗ್ ಅಪ್ ಎ ವೆಂಚರ್ ವಿಚ್ ಕಂಪ್ರೈಸಸ್ ಆಫ್ ನ್ಯೂಮರಸ್ ಆ್ಯಕ್ಟಿವಿಟೀಸ್ ಇನ್ವಾಲ್ವ್ಡ್ ಇನ್ ಇಟ್. ಎಂಟ್ರಪ್ರಿನರ್ಶಿಪ್ ಅಂತ ಹೇಳಿದ್ರು ಏನು, ಒಂದು ಆ್ಯಟಿಟ್ಯೂಡ್, ಮೈಂಡಲ್ಲಿರೋಂಥ ಒಂದು ಆ್ಯಟಿಟ್ಯೂಡ್. ಇದು ಏನು, ಒಂದು ಆಪರ್ಚುನಿಟಿ ಯಾವ್ದಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನು ಹುಡ್ಕೋದು, ಆಪರ್ಚುನಿಟಿನ ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ಬೇಕು, ಮತ್ತು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಳ್ಬೇಕು. ಇದರಲ್ಲಿ ಎಷ್ಟು ಲಾಭ, ಇದರಲ್ಲಿ ಏನು ರಿಸ್ಕ್ ಇದೆ, ಇದು ಮಾಡಿದ್ರೆ ವರ್ಕ್ ಆಗಲ್ಲ, ಅದೆಲ್ಲ ರಿಸ್ಕ್ಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ಅದರಿಂದ ಒಂದು ವೆಂಚರ್ನ ಸೆಟಪ್ ಮಾಡಿ, ಒಂದು ಫ್ಯಾಕ್ಟ್ರಿನೋ ಅಥವಾ ಇನ್ನೊಂದು ಕಂಪ್ನಿನೋ ಯಾವುದನ್ನೋ ಒಂದು ಸ್ಟಾರ್ಟ್ ಮಾಡಿ ಅದರಿಂದ ಬೆನಿಫಿಟ್ಸ್ನ ಡಿರೈವ್ ಮಾಡ್ಕೊಳ್ಳೋ ಥರ.
ಅಂದರೆ ಲಾಭ ಇರ್ಬೋದು ಅಥವಾ ಬೇರೆ ಪ್ರಾಡಕ್ಟ್ಸ್ ಇರ್ಬೋದು, ಏನಾದರೂ ಒಂದು ತಗೊಳ್ಳೋ ಥರ. ಇದನ್ನು ಎಂಟರ್ಪ್ರಿನರ್ಶಿಪ್ ಅಂತ ಕರಿತೀವಿ. ಎಂಟರ್ಪ್ರಿನರ್ಶಿಪ್ ಈಸ್ ಅ ಫಿಲಾಸಫಿ. ನೋಡಿ, ಎಂಟರ್ಪ್ರಿನರ್ಶಿಪ್ನ ನಾವು ಒಂದು ಫಿಲಾಸಫಿ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಯಾಕೆಂದರೆ ಇಟ್ ಈಸ್ ದ ವೇ ಒನ್ ಥಿಂಕ್ಸ್, ಒನ್ ಆ್ಯಕ್ಟ್ಸ್ ಆ್ಯಂಡ್ ದೇರ್ ಫೋರ್ ಇಟ್ ಕ್ಯಾನ್ ಎಕ್ಸಿಸ್ಟ್ ಇನ್ ಮೆನಿ ಸಿಚುವೇಷನ್ಸ್. ನೋಡಿ, ಇದು ಎಂಟರ್ಪ್ರಿನರ್ಶಿಪ್ ಅಂದರೆ ಒಂದೇ ಥರ ಯೋಚನೆ ಮಾಡಬೇಕು ಅಂತೇನಿಲ್ಲ. ಇವಾಗ ನಾನೊಂದು ಪೇಪರ್ ಫ್ಯಾಕ್ಟ್ರಿ ಬಗ್ಗೆ ಯೋಚನೆ ಮಾಡ್ಬೋದು, ನೀವೊಂದು ಶೂ ಫ್ಯಾಕ್ಟ್ರಿ ಬಗ್ಗೆ ಯೋಚನೆ ಮಾಡ್ಬೋದು, ಇನ್ನೊಬ್ಬರು ಬಂದು ಬಟ್ಟೆ ಫ್ಯಾಕ್ಟ್ರಿ ಬಗ್ಗೆ ಯೋಚನೆ ಮಾಡ್ಬೋದು, ಈ ರೀತಿ. ಮತ್ತು ಯಾವ ರೀತಿ ಆ್ಯಕ್ಟ್ ಮಾಡ್ತೀವಿ, ನಾನು ಬರೀ ಯೋಚನೆ ಮಾಡಿ ಅಲ್ಲಿ ಏನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅದ್ರ ಮೇಲೆ, ಈ ಥರ ಎಷ್ಟೊಂದು ಸಿಚುವೇಷನ್ಸಲ್ಲಿ ಕೋ ಎಕ್ಸಿಸ್ಟೆನ್ಸ್ ಇರುತ್ತೆ. ಲೆಟ್ ಇಟ್ ಬಿ ಬಿಸ್ನೆಸ್ ಆಗಿರ್ಬೋದು, ಗವರ್ಮೆಂಟ್ ಆಗ್ಬೋದು, ಎಜುಕೇಷನ್ ಫೀಲ್ಡ್ ಇರ್ಬೋದು, ಸೈನ್ಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಬಡತನ ನಿರ್ಮೂಲನೆ ಇರ್ಬೋದು, ಎಲ್ಲದರಲ್ಲೂ ಕೂಡ ಎಂಟರ್ಪ್ರಿನರ್ಶಿಪ್ ಒಂದು ಫಿಲಾಸಫಿಯಾಗಿ ಭಾಗಿಯಾಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಎಂಟರ್ಪ್ರಿನರ್. ಈಗ ಎಂಟರ್ಪ್ರಿನರ್ ಅಥವಾ ಈ ಬಿಸ್ನೆಸ್ ಮ್ಯಾನ್ ಏನಿದ್ದಾರೆ ಅವ್ರನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರಬೇಕು, ಏನೇನಿರಬೇಕು ಒಬ್ಬ ಎಂಟರ್ಪ್ರಿನರ್ ಆಗಬೇಕು ಅಂದರೆ, ಮೊದಲನೇದಾಗಿ ಕ್ರಿಯೇಟಿವಿಟಿ ಇರಬೇಕು. ಏನಾದರೂ ಹೊಸ ಥರ ಏನು ಮಾಡ್ಬೋದು ಆ ಕ್ರಿಯೇಟಿವಿಟಿ ಇರಬೇಕು, ಇನೋವೇಷನ್ ಇರಬೇಕು. ಹೊಸದಾಗಿ ಏನಾದರೂ ಮಾಡೋಕ್ಕಾಗತ್ತಾ, ಅದೂ ಸೇಮ್ ಆಲ್ಮೋಸ್ಟ್ ಆಲ್ ಸಿಮಿಲರ್ ಬರುತ್ತೆ. ಡೈನಮಿಸಮ್, ಇದು ಮಾಡೋಣ ಅಂತ ಡೈನಮಿಕ್ಕಾಗಿ ಇಮಿಡಿಯೇಟಾಗಿ ಇದು ಮಾಡಿದ್ರೆ ಆಗುತ್ತರ ಆ ಥರ ಯೋಚನೆ ತುಂಬ ಡೈನಮಿಕ್ ಆಗಿರ್ಬೇಕು, ತುಂಬ ಬೇಗ ಯೋಚನೆಗಳಿರಬೇಕು. ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು. ಅಂದರೆ ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಟೀಮ್ ಫಾರ್ಮ್ ಮಾಡಿ ಅವ್ರಿಗೆ ಲೀಡರ್ ಥರ ಹಿಂಗೆ ಮಾಡೋಣ ಅಂತ ಮುಂದೆ ತಗೊಂಡು ಹೋಗೋ ಥರ ಕ್ವಾಲಿಟಿ ಇರಬೇಕು. ಟೀಮ್ ಬಿಲ್ಡಿಂಗ್, ಒಳ್ಳೆ ಟೀಮ್ನ ಸೆಲೆಕ್ಟ್ ಮಾಡಬೇಕು. ಅಂಥವ್ರನ್ನೆಲ್ಲ ಟೀಮ್ಗೆ ಹಾಕ್ಕೊಂಡ್ರೆ ಟೀಮ್ ಮುಂದಕ್ಕೆ ಹೋಗೋಲ್ಲ. ಆದರೆ ಎಂಟರ್ಪ್ರಿನರ್ಗೆ ಕರೆಕ್ಟ್ ಈ ಥರ ನಾನು ಟೀಮ್ ಮಾಡಬೇಕು ಅಂತ ಐಡಿಯಾಗಳು ಕೂಡ ಇರಬೇಕು. ಅಚೀವ್ಮೆಂಟ್ ಮೋಟಿವೇಶನ್, ಎಲ್ಲರಿಗೂ ಅಚೀವ್ಮೆಂಟ್ ಮಾಡೋಕ್ಕೆ ಟೀಮಲ್ಲಿ ಅಥವಾ ಕೆಲಸದವ್ರು ಏನಿದ್ದಾರೆ ಅವರೆಲ್ಲ ಒಂದೊಂದು ಸಾಧನೆ ಮಾಡೋದಕ್ಕೆ ಮೋಟಿವೇಟ್ ಮಾಡೋ ಥರ ಇರಬೇಕು. ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರಬೇಕು. ಅಂದರೆ ಏನಾದರೂ ಒಂದು ಪ್ರಾಬ್ಲಮ್ ಬಂತು ಅಂದರೆ ಅದಕ್ಕೆ ಸೊಲ್ಯೂಷನ್ನ ಕಂಡುಹಿಡಿಯುವಂಥ ಕ್ವಾಲಿಟಿ ಕೂಡ ಎಂಟರ್ಪ್ರಿನರಲ್ಲಿ ಇರಬೇಕಾಗತ್ತೆ. ಗೋಲ್ ಓರಿಯೆಂಟೇಷನ್, ಅಂದರೆ ಎಂಟರ್ಪ್ರಿನರ್ಗೆ ಒಂದು ಗೋಲ್ ಇರಬೇಕು. ಆ ಗೋಲ್ ಕಡೆಗೆ ಈ ಕಂಪನಿನ ಅಥವಾ ಒಂದು ಫ್ಯಾಕ್ಟ್ರಿನ ಮುಂದಕ್ಕೆ ತೊಗೊಂಡು ಹೋಗ್ಬೇಕಾಗತ್ತೆ, ಅಥವಾ ಐಡಿಯಾನ ಯಾವುದೇ ಆಗಲಿ. ನೆಕ್ಸ್ಟ್ ರಿಸ್ಕ್ ಟೇಕಿಂಗ್ ಇರಬೇಕು. ನೋಡಿ, ಎಂಟರ್ಪ್ರಿನರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ರಿಸ್ಕ್ ತೊಗೊಳ್ಳೋದು. ಈಗ ನಾನೇನೋ ಒಂದು ಪೇಪರ್ ಫ್ಯಾಕ್ಟ್ರಿ ಮಾಡ್ತಾಯಿದ್ದೀನಿ, ಅದರಲ್ಲಿ ನನಗೆ ದುಡ್ಡು ಬರ್ಬೋದು, ಹೋಗ್ಬೋದು, ಇರೋದೆಲ್ಲ ಕಳ್ಕೊಬೋದು, ಏನಾದರೂ ಆಗ್ಬೋದು, ಅಥವಾ ಲಾಭ ಜಾಸ್ತಿನೇ ಬರ್ಬೋದು. ಆ ರಿಸ್ಕ್ ತೊಗೊಳ್ಳೋದಕ್ಕೆ ರೆಡಿ ಇರಬೇಕು. ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್. ಈಗ ಸಡನ್ನಾಗಿ ಯಾವುದಾದ್ರು ಒಂದು ಸಿಚುವೇಶನ್ ಬರುತ್ತೆ, ಅದನ್ನು ಇವಾಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಬೇಕು. ಓಕೆ, ಗೌರ್ಮೆಂಟ್ ಕಡೆಯಿಂದ ಎಲೆಕ್ಟ್ರಿಸಿಟಿ ನಾವು ತೊಗೊಂಡ್ರೆ ಇಷ್ಟ ಆಗುತ್ತೆ, ನಾವು ಜನ್ರೇಟರ್ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ, ಸೋಲಾರ್ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ, ಯಾವ್ದು ಮಾಡಬೇಕು, ಯಾವ್ದು ಒಳ್ಳೆಯದು, ಆ ಥರ ಡಿಸಿಷನ್ ಮಾಡೋಂಥ ಕೇಪಬಿಲಿಟಿ ಇರಬೇಕಾಗತ್ತೆ. ಮತ್ತು ಕಮಿಟ್ಮೆಂಟ್ ಇರಬೇಕು. ಓಕೆ, ನಾನು ಮಾಡ್ತಾಯಿದ್ದೀನಿ, ಇದಕ್ಕೆ ನನ್ನ ಟೈಮೆಲ್ಲ ಇದಕ್ಕೆ ಡೆಡಿಕೇಟ್ ಮಾಡ್ತೀನಿ, ನಾನು ಏನಾಗಲಿ ಇದನ್ನು ನಡೆಸ್ತೀನಿ, ಆ ಥರ ಕಮಿಟ್ಮೆಂಟ್ ಇರಬೇಕು. ಮತ್ತು ಅವರಲ್ಲಿ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ನಾನು ಮಾಡ್ತೀನಿ, ನನಗೆ ಸಾಧ್ಯ ಇದೆ ಅನ್ನೋಂಥ ಕಾನ್ಫಿಡೆನ್ಸ್ ಇರಬೇಕಾಗತ್ತೆ. ಫಂಕ್ಷನ್ಸ್ ಆಫ್ ಎಂಟರ್ಪ್ರಿನರ್. ಈಗ ಎಂಟರ್ಪ್ರಿನರ್ ಏನೇನು ಆ್ಯಕ್ಷನ್ಸ್ ಮಾಡಬೇಕು, ಏನೇನು ಕೆಲಸ ಮಾಡಬೇಕು ನೋಡೋಣ. ಎನ್ ಎಂಟರ್ಪ್ರಿನರ್ ಹ್ಯಾಸ್ ಟು ಪರ್ಸೀವ್ ಆಪರ್ಚುನಿಟೀಸ್, ಪ್ಲ್ಯಾನ್, ಆರ್ಗನೈಸ್ ರಿಸೋರ್ಸಸ್ ಆ್ಯಂಡ್ ಓವರ್ಸಿ ಪ್ರೊಡಕ್ಷನ್ ಆ್ಯಂಡ್ ಮಾರ್ಕೆಟಿಂಗ್. ಒಬ್ಬ ಎಂಟರ್ಪ್ರಿನರ್ ಏನು ಮಾಡಬೇಕು ಅಂತೇಳಿದ್ರೆ ಆಪರ್ಚುನಿಟಿನ ಪರ್ಸೀವ್ ಮಾಡಬೇಕು. ಅಂದರೆ ಓಕೆ, ಇಂಥ ಕೋವಿಡ್ ಸಿಚುವೇಷನಲ್ಲಿ ಇಂಥ ಒಂದು ಬಿಸ್ನೆಸ್ ಮಾಡಿದ್ರೆ ನಾನು ಫುಲ್ ಸಕ್ಸಸ್ ಆಗ್ತೀನಿ, ಆ ಥರ ಒಂದು ಯೋಚನೆ ಇರಬೇಕು. ಆಪರ್ಚುನಿಟಿನ ಹುಡುಕ್ತಾ ಇರಬೇಕು. ಮತ್ತು ಆಪರ್ಚುನಿಟಿಗೆ ತಕ್ಕಾಗೆ ಆ ಒಂದು ಐಡಿಯಾಗೆ ಪ್ಲ್ಯಾನ್ ಮಾಡಬೇಕು. ಓಕೆ, ಈ ಥರ ಮಾಡಿದ್ರೆ ಇದು ನಡೆಯುತ್ತೆ, ಈ ಥರ ಮಾಡಿದ್ರೆ ಈಗ ಆಗುತ್ತೆ, ಆ ಪ್ಲ್ಯಾನಿಂಗ್ ಕೇಪಬಿಲಿಟಿ ಇರಬೇಕು. ಆ್ಯಂಡ್ ಈ ಆಲ್ಸೋ ಹ್ಯಾಸ್ ಟು ಆರ್ಗನೈಸ್ ರಿಸೋರ್ಸಸ್. ಅಂದರೆ ಏನು ಬೇಕು ಇದಕ್ಕೆ, ನನಗೆ ಲ್ಯಾಂಡ್ ಬೇಕು, ನನಗೆ ಫ್ಯಾಕ್ಟ್ರಿ ಬೇಕು, ನನಗೊಂದು ಬಿಲ್ಡಿಂಗ್ ಬೇಕು, ನನಗೊಂದು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟಿಂದ ಒಂದು ಬೇಕು, ಮಿಷಿನರಿ ಬೇಕು, ಮತ್ತು ದುಡ್ಡು ಬೇಕು ಅದಕ್ಕೆ. ಇದೆಲ್ಲ ಕೂಡ ರಿಸೋರ್ಸ್ಗಳನ್ನ ಆರ್ಗನೈಸ್ ಮಾಡೋ ಕೇಪಬಿಲಿಟಿ ಇರಬೇಕು. ಆ್ಯಂಡ್ ಈ ಶುಡ್ ಆಲ್ಸೋ ಓವರ್ಸಿ ಪ್ರೊಡಕ್ಷನ್ ಯಾವ ಥರ ನಡೀತಾ ಇದೆ ಅದನ್ನು ನೋಡ್ಕೊಳ್ಳೋ ಥರನೂ ಇರಬೇಕು. ಮತ್ತು ಮಾರ್ಕೆಟಿಂಗ್ ಕೂಡ ನೋಡ್ಕೊಳ್ತಾ ಇರಬೇಕು. ಯಾರಿಗೋಸ್ಕರ ಸೇಲ್ ಮಾಡ್ತಾಯಿದ್ದೀವಿ, ಮಾರ್ಕೆಟಿಂಗ್ ಸರಿಯಾಗಿ ಆಗ್ತಾಯಿದೆಯಾ ಇಲ್ವಾ, ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಈ ಇನ್ಫ್ಯೂಸಸ್ ಮೋಟಿವೇಶನ್ ಅಮಾಂಗ್ ಈಸ್ ಅಸಿಸ್ಟೆಂಟ್ಸ್. ಇವ್ರ ಅಸಿಸ್ಟೆಂಟ್ಗಳು ಯಾರಿರ್ತಾರೆ ಅಥವಾ ಇವ್ರ ಹತ್ರ ಕೋವರ್ಕರ್ಸ್ ಯಾರಿರ್ತಾರೆ ಅವರಲ್ಲಿ ಮೋಟಿವೇಶನ್ ಫಿಲ್ ಮಾಡಬೇಕು. ಅಂದರೆ ಓಕೆ, ಈ ಕೆಲಸ ನಿಮಗೆ ಮಾಡೋಕ್ಕೆ ಸಾಧ್ಯ ಇದೆ, ಮಾಡಿರಿ, ನಾನು ಈ ಥರ ಹೆಲ್ಪ್ ಮಾಡ್ತೀನಿ, ಮಾಡೋಣ, ಒಟ್ಟಿಗೆ ಮಾಡೋಣ, ಆ ಥರ ಹೇಳಿ ಮೋಟಿವೇಟ್ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಹಿ ಹ್ಯಾಸ್ ಟು ಇನೋವೇಟ್ ಆ್ಯಂಡ್ ಬೇರ್ ರಿಸ್ಕ್. ಒಬ್ಬ ಎಂಟರ್ಪ್ರಿನರ್ ಮೇಯ್ನಾಗಿ ಏನು ಮಾಡಬೇಕು ಅಂದರೆ ಇನೋವೇಟ್ ಮಾಡಬೇಕು. ನೋಡಿ, ಇನೋವೇಟ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ನಾನು ನಿಮ್ಮ ಮೌಸ್ ಯೂಸ್ ಮಾಡ್ತಾಯಿದ್ದೀನಿ, ನೀವು ಒಂದು ಮೊಬೈಲ್ ಯೂಸ್ ಮಾಡ್ತಾಯಿದ್ದೀರಾ. ಸೇಮ್ ಮೊಬೈಲ್ ಎಲ್ಲ ಕಂಪ್ನಿಲಿ ಸೇಮ್ ಇತ್ತಂದರೆ ಅದು ಇನೋವೇಷನ್ ಅಲ್ಲ. ಆ ಮೊಬೈಲಲ್ಲೇ ನೀವೇನೋ ಮಾಡಿದ್ರಿ, ಅಥವಾ ಮೊಬೈಲಲ್ಲಿ ಏನೋ ಹೊಸ ಫೀಚರ್. ಮೊದಲೆಲ್ಲ ಬಂದು ಬ್ಯಾಕ್ಗ್ರೌಂಡ್ ಬ್ಲರ್ ಆಗೋವಂಥ ಫೀಚರ್ಸ್ ಎಲ್ಲ ಇರಲಿಲ್ಲ, ಈಗ ಬ್ಯಾಕ್ಗ್ರೌಂಡ್ ಬ್ಲರ್ ಆಗೋವಂಥ ಫೀಚರ್ ಬಂದಿದೆ. ಅಂದರೆ ಏನು, ಯಾರೋ ಇನೋವೇಟ್ ಮಾಡಿದ್ದಾರೆ ಅದನ್ನು. ಆ ರೀತಿ ಆ ಥರ ಇನೋವೇಷನ್ಸ್ ಇರಬೇಕು. ಮತ್ತು ಈ ಶುಡ್ ಆಲ್ಸೋ ಬೇರ್ ರಿಸ್ಕ್. ಆ ರಿಸ್ಕ್ ವರ್ಕ್ ಆಗುತ್ತಾ ಇಲ್ವೋ. ಇವಾಗೇನೋ ಒಂದು ಫೀಚರ್ ಕೊಟ್ಟೆ ನನ್ನ ಮೊಬೈಲ್ ಫೋನಲ್ಲಿ, ಅದು ಜನಗಳಿಗೆ ಯಾರಿಗೂ ಇಷ್ಟನೇ ಆಗಲಿಲ್ಲ, ಆ ಥರ ಆವಾಗ ಅದು ಸೇಲ್ ಆಗೋಲ್ಲ. ಆ ರಿಸ್ಕ್ ತೊಗೊಳೋಕ್ಕೂ ರೆಡಿ ಇರಬೇಕಾಗತ್ತೆ. ದಿ ಮೇನ್ ಫಂಕ್ಷನ್ಸ್ ಆಫ್ ಎನ್ ಎಂಟರ್ಪ್ರಿನರ್ ಆರ್.
ಈಗ ಮೇನ್ ಫಂಕ್ಷನ್ಸ್ ಏನಿದೆ ಅದನ್ನು ನೋಡ್ಕೊಂಡು ಹೋಗೋಣ. ಎಂಟರ್ಪ್ರಿನರ್ ಸ್ಟಾರ್ಟ್ಸ್ ಬಿಸ್ನೆಸ್ ಆ್ಯಕ್ಟಿವಿಟಿ ಬೈ ಪ್ರಿಪೇರಿಂಗ್ ವೇರಿಯಸ್ ಪ್ಲ್ಯಾನ್ಸ್ ರಿಲೇಟಿಂಗ್ ಟು ಬಿಸ್ನೆಸ್. ಒಬ್ಬ ಎಂಟರ್ಪ್ರಿನರ್ ಏನು ಮಾಡ್ತಾರೆ ನೋಡಿ, ನನ್ನ ಮೇಲೆ ಹೇಳಿದ್ನಲ್ಲ ಅದೇನೇ ಇದು, ಆಯಿತಾ? ಅದನ್ನು ಸ್ಟೆಪ್ ಬೈ ಸ್ಟೆಪ್ ಪಾಯಿಂಟ್ ವೈಸ್ ಕೊಟ್ಟಿದ್ದಾರೆ ಅಷ್ಟೇ. ಎಷ್ಟೊಂದು ಪ್ಲ್ಯಾನ್ಗಳನ್ನ ನೋಡಿಬಿಟ್ಟು ಅಥವಾ ಎಷ್ಟೊಂದು ಬಿಸ್ನೆಸ್ಗೆ ರಿಲೇಟ್ ಆಗುವಂಥ ಆಪರ್ಚುನಿಟೀಸ್ನ ನೋಡಿ ಅದಕ್ಕೆ ಪ್ಲ್ಯಾನ್ಗಳನ್ನೆಲ್ಲ ಮಾಡಬೇಕಾಗತ್ತೆ. ಈ ಆರ್ಗನೈಸಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಅಂದರೆ ಪ್ರೊಡಕ್ಷನ್ ಫ್ಯಾಕ್ಟರ್ಸ್ ಏನೇನಿರುತ್ತೆ, ಜಾಗ ಇರ್ಬೋದು, ಕ್ಯಾಪಿಟಲ್ ಇರ್ಬೋದು, ಮಿಷಿನರಿ ಇರ್ಬೋದು, ಅದನ್ನು ಆರ್ಗನೈಸ್ ಮಾಡ್ತಾನೆ. ಮತ್ತು ಪ್ರಾಡಕ್ಟ್ ಬಗ್ಗೆ, ಟೆಕ್ನಾಲಜಿ ಬಗ್ಗೆ, ಮಾರ್ಕೆಟ್ ಎಂಪ್ಲಾಯ್ಮೆಂಟ್ ಇದೆಲ್ಲದ್ರ ಬಗ್ಗೆ ಡಿಸಿಷನ್ಸ್ ತೊಗೊಳ್ತಾನೆ. ಈ ಆಲ್ಸೋ ಕೋಆರ್ಡಿನೇಟ್ಸ್ ಥಿಂಗ್ಸ್ ಎಫೆಕ್ಟಿವ್ಲಿ. ಈಗ ಒಂದು ಪ್ರೊಡಕ್ಷನ್ ಟೀಮ್ ಇರುತ್ತೆ, ಒಂದೊಂದು ಮಾರ್ಕೆಟಿಂಗ್ ಟೀಮ್ ಇರುತ್ತೆ, ಅವೆರಡಕ್ಕೂ ಮಧ್ಯದಲ್ಲಿ ಕೋಆರ್ಡಿನೇಟ್ ಮಾಡಬೇಕು, ಅದು ಮಾಡ್ತಾನೆ. ಈ ಇಂಟ್ರೊಡ್ಯೂಸ್ಡ್ ನ್ಯೂ ಮೆಥಡ್ಸ್ ಇಂಟು ಪ್ರಾಕ್ಟೀಸ್, ಹೊಸ ಮೆಥಡ್ಗಳೇನಿರುತ್ತೆ ಅದನ್ನು ಪ್ರಾಕ್ಟೀಸಿಗೆ ತರೋದು. ಈ ಫಾರ್ ಎಕ್ಸಾಂಪಲ್, ನಾನು ಮೊದಲು ಅಗರಬತ್ತಿ ಏನಾದರೂ ಹೊಸಿಬೇಕು ಅಂತ ಹೇಳಿದ್ರೆ ಕೈಯಲ್ಲಿ ಒಂದು ಕಡ್ಡಿ ತೊಗೊಂಡು ಅದಕ್ಕೆ ಅದು ಒಂದು ಪೇಸ್ಟ್ ಟೈಪ್ ಬರುತ್ತೆ, ಅದು ಹಾಕಿ ಹೊಸಿತಾ ಇದ್ದೆ. ಇದು ಹಳೆ ಮೆಥಡ್. ಈಗ ಎಂಟರ್ಪ್ರಿನರ್ ಆದರೆ ಏನು ಮಾಡ್ತಾರೆ, ಅವ್ರು ಇಮಿಡಿಯೇಟಾಗಿ ಓಕೆ ನಾನು 10,000 ಕೊಟ್ಟರೆ ಒಂದು ಮಿಷಿನ್ ಬರುತ್ತೆ, ಅದ್ರಲ್ಲಿ ಈ ಕಡೆಯಿಂದ ಕಡ್ಡಿ ಹಾಕ್ತಾ ಇರ್ತೀವಿ, ಈ ಸೈಡಿಂದ ಆ ಬ್ಲ್ಯಾಕ್ ಕಲರ್ ಪೌಡ್ರ್ ಹಾಕ್ತಾ ಇರ್ತೀವಿ, ಅದು ಅಗರಬತ್ತಿ ಮಾಡುತ್ತೆ. ಆ ಥರ ಒಂದು ಐಡಿಯಾ ಇರಬೇಕು ಅವ್ರಿಗೆ. ಅಂದರೆ ಒಂದು ಹೊಸ ಮೆಥಡ್ ಈ ಥರ ಮಾಡಿದ್ರೆ ಹೀಗಾಗುತ್ತೆ, ಆ ಥರ ಒಂದು ಐಡಿಯಾಸ್ ಇರಬೇಕು. ಈ ಆಲ್ಸೋ ಹ್ಯಾಂಡಲ್ಸ್ ಬಡ್ಜೆಟ್ ಆಫೀಸ್ ಕನ್ಸರ್ನ್. ಬಡ್ಜೆಟ್ ಏನಿದೆ, ಈಗ ಓಕೆ ಎಷ್ಟು ದುಡ್ಡು ಬರುತ್ತೆ, ಎಷ್ಟು ಖರ್ಚಾಗ್ತಾ ಇದೆ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು, ಸ್ಯಾಲ್ರಿ ಎಷ್ಟು ಕೊಡಬೇಕು, ರಾ ಮೆಟೀರಿಯಲ್ಸ್ಗೆ ಎಷ್ಟು ಕೊಡಬೇಕು, ಅದೆಲ್ಲ ಕೂಡ ಹ್ಯಾಂಡಲ್ ಮಾಡ್ತಾರೆ. ಹಿ ಬೇರ್ಸ್ ರಿಸ್ಕ್ ಆ್ಯಂಡ್ ಅನ್ಸರ್ಟಿನಿ, ರಿಸ್ಕ್ ತೊಗೊಳ್ತಾನೆ, ಆಲ್ರೆಡಿ ಹೇಳಿದ್ದೀನಿ. ಈ ಗಿವ್ಸ್ ಡೈರೆಕ್ಷನ್ ಟು ದಿ ಬಿಸ್ನೆಸ್ ಫರ್ಮ್ ಆ್ಯಂಡ್ ಎನ್ಶೂರ್ಸ್ ಇಟ್ಸ್ ಎಫೆಕ್ಟಿವ್ ಆಪ್ರೇಷನ್. ಈ ಬಿಸ್ನೆಸ್ ಯಾವ ಕಡೆ ನಡೀತಾ ಹೋಗಬೇಕು, ಪ್ರಾಡಕ್ಟ್ಸ್ ಯಾವ ಥರ ಇರಬೇಕು, ಅದಕ್ಕೆಲ್ಲ ಒಂದು ಡೈರೆಕ್ಷನ್ಸ್ ಕೊಡ್ತಾರೆ, ಸರ್ವಿಸಸ್ ಯಾವ ಥರ ಇರಬೇಕು ಅಂತ. ಮತ್ತು ಅದರ ಆಪ್ರೇಷನಲ್ಲಿ ಕೂಡ ಇನ್ವಾಲ್ವ್ ಆಗಿ ಅದು ಕರೆಕ್ಟಾಗಿ ನಡೀತಾ ಇರೋ ಥರ ನೋಡ್ಕೊಳ್ಳೋದು. ನಾವು ರೋಲ್ ಆಫ್ ಎನ್ ಎಂಟರ್ಪ್ರಿನರ್, ಒಂದು ಸೊಸೈಟಿಯಲ್ಲಿ ಎಂಟರ್ಪ್ರಿನರ್ದು ರೋಲ್ ಏನಿದೆ. ಎಂಟರ್ಪ್ರಿನರ್ಸ್ ಆರ್ ಬಿಸ್ನೆಸ್ ಲೀಡರ್ಸ್. ಯಾರು ಎಂಟರ್ಪ್ರಿನರ್ಸ್ ಅಂದರೆ ಬಿಸ್ನೆಸ್ ಲೀಡರ್ಸ್ ಅಥವಾ ಬಿಸ್ನೆಸ್ ಮೆನ್ಗಳು. ದೇ ಆಸ್ಪೈರ್ ಫಾರ್ ಐಡಿಯಾಸ್ ಆ್ಯಂಡ್ ಪುಟ್ ದೆಮ್ ಇನ್ ಟು ಪ್ರಾಕ್ಟೀಸ್ ಇನ್ ನರ್ಚರಿಂಗ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಇವರು ಹೊಸ ಐಡಿಯಾಗಳನ್ನ ಹುಡುಕ್ತಾ ಇರ್ತಾರೆ, ಅಥವಾ ಯಾರಾದರೂ ಹೊಸ ಐಡಿಯಾಗಳು ಕೊಟ್ಟರೆ ಅದನ್ನು ಸ್ಟಾರ್ಟ್ ಮಾಡ್ತಾರೆ, ಅದನ್ನು ಇನ್ವಾಲ್ವ್ ಆಗಿಬಿಟ್ಟು ಓಕೆ ಈ ಥರ ಮಾಡೋಣ ಅಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಒಂದು ದೇಶದ ಎಕನಾಮಿಕ್ ಗ್ರೋತು ಮತ್ತು ಡೆವಲಪ್ಮೆಂಟ್ನ ಇನ್ನೂ ಇನ್ಕ್ರೀಸ್ ಮಾಡ್ತಾರೆ. ದೇ ಪ್ಲೇ ದಿ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ಎಕನಾಮಿಕ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಕಂಟ್ರೀಸ್ ಎಕಾನಮಿ. ಒಂದು ದೇಶದ ಎಕಾನಮಿ ಡೆವಲಪ್ ಆಗೋದಕ್ಕೆ ಇವರು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ. ಎಂಟರ್ಪ್ರಿನರ್ಸ್ ಪ್ಲೇ ಎ ಪಿವಟಲ್ ರೋಲ್ ನಾಟ್ ಓನ್ಲಿ ಇನ್ ದಿ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್ ಆಫ್ ಎ ಕಂಟ್ರಿ ಬಟ್ ಆಲ್ಸೋ ಇನ್ ದಿ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಸರ್ವಿಸ್ ಸೆಕ್ಟರ್. ನೋಡಿರಿ, ಎಂಟರ್ಪ್ರಿನರ್ ಅಂತ ಹೇಳಿದ ತಕ್ಷಣ ಬರೀ ಇಂಡಸ್ಟ್ರಿಯಲ್ ಸೆಕ್ಟರ್, ಯಾವುದೋ ಫ್ಯಾಕ್ಟ್ರಿ ಮಾಡಿದ್ರು, ಇಂಡಸ್ಟ್ರಿ ಮಾಡಿದ್ರು ಅಷ್ಟೇ ಅಲ್ಲ, ಇವರು ಅಗ್ರಿಕಲ್ಚರಲ್ಲಿ ಕೂಡ ಇನ್ವಾಲ್ವ್ ಆಗಿರ್ತಾರೆ. ಅಂದರೆ ಅಗ್ರಿಕಲ್ಚರಲ್ಲಿ ಕೂಡ ಈಗ ಹೊಸ ಬಿಸ್ನೆಸ್ ಐಡಿಯಾಸ್ ಎಲ್ಲ ಬರ್ತಾ ಇದೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಬರುತ್ತೆ, ಮತ್ತು ಬೀಜಗಳಲ್ಲೂ ಹೊಸ ಥರ ಬೀಜಗಳು ಕೊಟ್ಟು ಚೆನ್ನಾಗಿ ಬೆಳೆ ಬೆಳೆಯೋ ಥರ ಅದೊಂದು ಕಂಪ್ನಿಗಳೆಲ್ಲ ಸ್ಟಾರ್ಟ್ ಮಾಡಿರ್ತಾರೆ, ಗೊಬ್ಬರದ ಕಂಪ್ನಿಗಳು ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಅಗ್ರಿಕಲ್ಚರಲ್ಲೂ ಕೂಡ ಬಿಸ್ನೆಸ್ ಆಪರ್ಚುನಿಟೀಸ್ನ ಹುಡುಕಿ ಎಂಟರ್ಪ್ರಿನರ್ಸು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಸರ್ವಿಸ್ ಸೆಕ್ಟರಲ್ಲಿ ಈಗ ಓಲಾ, ಊಬರ್ ಎಲ್ಲ ನೋಡ್ಬೋದು, ಇವ್ರದ್ದು ಏನು ಮಾಡ್ತಾಯಿದ್ದಾರೆ, ಸರ್ವಿಸ್ ಕೊಡ್ತಾಯಿದ್ದಾರೆ, ಆಟೋ ಸರ್ವಿಸ್, ಕ್ಯಾಬ್ ಸರ್ವಿಸ್ ಇದೆಲ್ಲ ಕೊಡ್ತಾರೆ. ಈ ಥರ ಎಲ್ಲ ಸೆಕ್ಟರು, ಇಂಡಸ್ಟ್ರಿಯಲ್ ಸೆಕ್ಟರ್, ಅಗ್ರಿಕಲ್ಚರ್ ಸೆಕ್ಟರ್ ಮತ್ತು ಸರ್ವಿಸ್ ಸೆಕ್ಟರ್ ಮೂರರಲ್ಲೂ ಕೂಡ ಇನ್ವಾಲ್ವ್ ಆಗ್ತಾರೆ. ದಿ ಮೇಜರ್ ರೋಲ್ ಪ್ಲೇಡ್ ಬೈ ದಿ ಎಂಟರ್ಪ್ರಿನರ್ಸ್ ಇನ್ ದಿ ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಆ್ಯಸ್ ಫಾಲೋಸ್. ಈಗ ಮೇಜರ್ ರೋಲ್ ಏನು ಪ್ಲೇ ಮಾಡ್ತಾರೆ ಎಂಟರ್ಪ್ರಿನರ್ಸು ಒಂದು ದೇಶದ ಎಕಾನಮಿ ಡೆವಲಪ್ ಆಗೋದ್ರಲ್ಲಿ ನೋಡೋಣ. ಎಂಟರ್ಪ್ರಿನರ್ಸ್ ಪ್ರಮೋಟ್ ಕ್ಯಾಪಿಟಲ್ ಫಾರ್ಮೇಷನ್ ಬೈ ಮೊಬಿಲೈಸಿಂಗ್ ದಿ ಐಡಲ್ ಸೇವಿಂಗ್ಸ್ ಆಫ್ ದಿ ಸಿಟಿಸನ್ಸ್. ದೇ ಎಂಪ್ಲಾಯ್ ರಿಸೋರ್ಸಸ್ ಫಾರ್ ಸೆಟ್ಟಿಂಗ್ ಅಪ್ ದಿ ಎಂಟರ್ಪ್ರೈಸಸ್. ನೋಡಿರಿ, ಎಂಟರ್ಪ್ರಿನರ್ಸ್ ಏನು ಮಾಡ್ತಾರೆ ಮೇಯ್ನಾಗಿ ಅಂತ ಹೇಳಿದ್ರೆ ಕ್ಯಾಪಿಟಲ್ ಫಾರ್ಮೇಷನ್ನ ಮಾಡ್ತಾರೆ. ಅಂದರೆ ಇವ್ರೇನು ಹೇಳ್ತಾರೆ ಜನಗಳ ಹತ್ರ, ನೋಡಪ್ಪ ನಂದು ಒಂದು ಬಿಸ್ನೆಸ್ ಐಡಿಯಾ ಇದೆ, ನಾನು ಈ ಥರ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನನ್ನ ಹತ್ರ ಐಡಿಯಾ ಇದೆ, ನನಗೆಲ್ಲ ವರ್ಕ್ ಆಗುತ್ತೆ, ಆದರೆ ನನ್ನ ಹತ್ರ ದುಡ್ಡಿಲ್ಲ, ಆಯಿತಾ? ನೀವೆಲ್ಲ ಇನ್ವೆಸ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಎಲ್ಲರೂ 10 ರೂಪಾಯಿ ಇಲ್ಲ 100 ರೂಪಾಯಿ ಈ ಥರ ಇನ್ವೆಸ್ಟ್ ಮಾಡಿದ್ರಿ ಅಂದರೆ ನಾನು ಬಿಸ್ನೆಸ್ ಬೆಳೆಸ್ಕೊತೀನಿ, ಜೊತೆಗೆ ನಿಮಗೆ ಅದರಲ್ಲಿ ಬಂದಿದ್ದಂಥ ಶೇರ್ಸ್ ಕೂಡ ಶೇರ್ ಥರ ಮಾಡಿ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ತಕ್ಕನಾಗಿ ಆ ರೇಷಿಯೋ ಪ್ರಕಾರ ನಿಮಗೆ ಅದು ಪ್ರಾಫಿಟ್ಗಳು ಕೂಡ ಕೊಡ್ತೀನಿ ಅಂತ ಹೇಳ್ತಾರೆ. ಈ ರೀತಿ ಇವಾಗ ನಾನೊಂದು 100 ರೂಪಾಯಿ ಎತ್ತಿಟ್ಟಿರ್ತೀನಿ, ನೀವೊಂದು 100 ರೂಪಾಯಿ ಎತ್ತಿಟ್ಟಿರ್ತೀರ, ನಾವು 100 ರೂಪಾಯಿ ನಮಗೇನು ಲೆಕ್ಕ ಇಲ್ಲ, ನಾವು ಏನಕ್ಕೂ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಆದರೆ ಈ ಥರ ಒಬ್ಬರು ಎಂಟರ್ಪ್ರಿನರ್ ಇದ್ದರು ಅಂದರೆ ನಾವೆಲ್ಲ ತೊಗೊಂಡೋಗಿ ಅವ್ರ ಮೇಲೆ ಇನ್ವೆಸ್ಟ್ ಮಾಡ್ತೀವಿ, ಆಗ ಅವರೊಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಕಂಪ್ನಿನ ಬೆಳೆಸ್ತಾರೆ. ಇದರಿಂದ ಒಂದು ದೇಶದ ಎಕಾನಮಿ ಕೂಡ ಬೆಳೆಯುತ್ತೆ ಆ ರೀತಿ. ಮತ್ತು ಇವರು ಬೇರೆ ಬೇರೆ ರಿಸೋರ್ಸಸ್ ಏನೇನು ಬೇಕಾಗುತ್ತೆ ಅದೆಲ್ಲ ಕೂಡ ಕಲೆಕ್ಟ್ ಮಾಡ್ಕೊತಾರೆ. ಎಂಟರ್ಪ್ರಿನರ್ಸ್ ಪ್ರೊವೈಡ್ ಲಾರ್ಜ್ ಸ್ಕೇಲ್ ಎಂಪ್ಲಾಯ್ಮೆಂಟ್ ಟು ಆರ್ಟಿಸನ್ಸ್, ಟೆಕ್ನಿಕಲಿ ಕ್ವಾಲಿಫೈಡ್ ಪರ್ಸನ್ಸ್ ಆ್ಯಂಡ್ ಪ್ರೊಫೆಷನಲ್ಸ್. ನೋಡಿ, ಎಂಟರ್ಪ್ರಿನರ್ ಒಂದು ಬಿಸ್ನೆಸ್ ಮಾಡಿದ್ರೆ ಅವ್ನಿಗೆ ಎಷ್ಟೊಂದು ಜನಕ್ಕೆ 10 ಜನಕ್ಕೆ ಕೆಲಸ ಕೊಡ್ತಾನೆ.
ಈ ಥರ ಆರ್ಟಿಸನ್ಸ್ಗಿರ್ಬೋದು ಅಥವಾ ಟೆಕ್ನಿಕಲಿ ಕ್ವಾಲಿಫೈಡ್ ಪರ್ಸನ್ಸ್ಗಿರ್ಬೋದು, ಪ್ರೊಫೆಷ್ನಲ್ಸ್ಗಿರ್ಬೋದು, ಎಲ್ಲರಿಗೂ ಕೂಡ ಎಷ್ಟೊಂದು ಕೆಲಸಗಳು ಸಿಗುತ್ತೆ. ಎಂಟರ್ಪ್ರಿನರ್ಸ್ ಹೆಲ್ಪ್ ದಿ ಕಂಟ್ರಿ ಟು ಇನ್ಕ್ರೀಸ್ ದಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆ್ಯಂಡ್ ಪರ್ ಕ್ಯಾಪಿಟಾ ಇನ್ಕಮ್. ಎಂಟರ್ಪ್ರಿನರ್ಸ್ ಏನು ಮಾಡ್ತಾರೆ, ನಮ್ಮ ದೇಶದ GDP ಮತ್ತು ಪರ್ ಕ್ಯಾಪಿಟಾ ಇನ್ಕಮ್ ಇನ್ಕ್ರೀಸ್ ಆಗೋ ಕೂಡ ಹೆಲ್ಪ್ ಮಾಡ್ತಾರೆ. ಎಂಟರ್ಪ್ರಿನರ್ಸ್ ಎನ್ಕರೇಜ್ ಎಫೆಕ್ಟಿವ್ ಮೊಬಿಲೈಸೇಷನ್ ಆಫ್ ಸ್ಕಿಲ್, ಬ್ರಿಂಗ್ ಇನ್ ನ್ಯೂ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಆ್ಯಂಡ್ ಡೆವಲಪ್ ಮಾರ್ಕೆಟ್ ಫಾರ್ ದಿ ಗ್ರೋತ್ ಆಫ್ ಎಕಾನಮಿ. ಎಂಟರ್ಪ್ರಿನರ್ಸ್ ಇನ್ನೂ ಒಂದು ಏನು ಮಾಡ್ತಾರೆ ಅಂದರೆ ಎಫೆಕ್ಟಿವ್ ಮೊಬಿಲೈಸೇಷನ್ ಆಫ್ ಸ್ಕಿಲ್ಗೆ ಎನ್ಕರೇಜ್ಮೆಂಟ್ ಕೊಡ್ತಾರೆ. ಅಂದರೆ ನಿನ್ನ ಹತ್ರ ಈ ಥರ ಕ್ವಾಲಿಟಿ ಇದೆ, ಫಾರ್ ಎಕ್ಸಾಂಪಲ್ ನೀನು ಡ್ರೈವಿಂಗ್ ಮಾಡ್ತಾ ಇದೆಯಾ, ನಿನ್ನ ಹತ್ರ ಒಂದು ಕ್ವಾಲಿಟಿ ಇದೆ, ಅದನ್ನು ಎಲ್ಲಿಗೆ ಯೂಸ್ ಮಾಡ್ತೀಯಾ? ಓಕೆ, ನಾನು ಒಂದು ಓಲಾ ಕಂಪನಿ ಅಂತ ಇಡ್ತೀನಿ. ಆ ಓಲಾ ಕಂಪ್ನಿಯಲ್ಲಿ ನೀವು ಡ್ರೈವಿಂಗ್ ಮಾಡಿದ್ರೆ ನಿನ್ನ ಸ್ಕಿಲ್ಲು ಇಲ್ಲಿ ಯುಟಿಲೈಸ್ ಆಗುತ್ತೆ, ಈ ಥರ ಹೇಳ್ತಾರೆ. ಮತ್ತು ಕೆಲವು ಸರಿ ಹೊಸ ಪ್ರಾಡಕ್ಟ್ಗಳಿರ್ಬೋದು, ಹೊಸ ಸರ್ವಿಸ್ಗಳಿರ್ಬೋದು, ಇದೆಲ್ಲ ತರ್ತಾರೆ. ಇದರಿಂದ ಮಾರ್ಕೆಟ್ ಡೆವಲಪ್ ಆಗುತ್ತೆ ಮತ್ತು ಎಕಾನಮಿ ಕೂಡ ಡೆವಲಪ್ ಆಗುತ್ತೆ. ಎಂಟರ್ಪ್ರಿನರ್ಸ್ ಎನೇಬಲ್ ದಿ ಪೀಪಲ್ ಟು ಅವೈಲ್ ಬೆಟರ್ ಕ್ವಾಲಿಟಿ ಗೂಡ್ಸ್ ಅಟ್ ಲೋವರ್ ಪ್ರೈಸಸ್ ವಿಚ್ ರಿಸಲ್ಟ್ಸ್ ಇನ್ ದಿ ಇಂಪ್ರೂವ್ಮೆಂಟ್ ಆಫ್ ದೇರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಎಂಟರ್ಪ್ರಿನರ್ಸ್ ಏನು ಮಾಡ್ತಾರೆ ಇನ್ನೊಂದು ಇಂಪಾರ್ಟೆಂಟಾಗಿ ಅಂತ ಹೇಳಿದ್ರೆ, ಒಳ್ಳೆ ಕ್ವಾಲಿಟಿ ಗೂಡ್ಸ್ನ ಕಮ್ಮಿ ರೇಟಿಗೆ ಕೊಡ್ತಾರೆ. ಓಕೆ, ಇದನ್ನು ನೀವು ಯಾವಾಗ ಅಂತ ಹೇಳಿದ್ರೆ, ನಿಮಗೆ ಈ ಟ್ಯಾಕ್ಸಿಗಳು ಮೊದಲಿದ್ದಿತ್ತು, ಈ ಓಲಾ ಊಬರ್ಗೆ ಮೊದಲು ಟ್ಯಾಕ್ಸಿಯಲ್ಲೆಲ್ಲ ತುಂಬ ಕಾಸ್ಟ್ ಇತ್ತು. ಓಲಾ ಊಬರ್ ಬಂದಮೇಲೆ ಅದರ ರೇಟೆಲ್ಲ ತುಂಬ ಕಮ್ಮಿ ಆಯಿತು ಮತ್ತು ಕ್ವಾಲಿಟಿ ಕೂಡ ಇನ್ಕ್ರೀಸ್ ಆಯಿತು. ಮೊದಲಾದರೆ ನಾವು ಟ್ಯಾಕ್ಸಿ ಸ್ಟ್ಯಾಂಡ್ ಹುಡ್ಕೊಂಡು ಹೋಗಬೇಕಾಗಿತ್ತು, ಇಲ್ಲ ಯಾವುದೋ ಒಂದು ಕಂಪ್ನಿ ಇರೋದು ನಂಬರ್ ಇದ್ದರೆ ಮಾತ್ರ ಹುಡುಕಬೇಕು. ಈಗ ಆಗಿಲ್ಲ, ಇಮಿಡಿಯೇಟಾಗಿ ನಾವು GPS ಓಕೆ ಮಾಡಿದ್ರೆ ಇಮಿಡಿಯೇಟಾಗಿ ಮನೆ ಮುಂದೆ ಕಾರ್ ನಿಂತ್ಕೊಳ್ಳುತ್ತೆ. ಈ ರೀತಿ ಒಳ್ಳೆ ಕ್ವಾಲಿಟಿ ಜೊತೆಗೆ ಒಳ್ಳೆ ಪ್ರೈಸ್, ಕಮ್ಮಿ ರೇಟ್ಗೂ ಕೂಡ ಇವರು ಪ್ರೊವೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಜನಗಳ ಲೈಫ್ ಸ್ಟೈಲು ಇನ್ಕ್ರೀಸ್ ಆಗುತ್ತೆ. ಎಂಟರ್ಪ್ರಿನರ್ಸ್ ಪ್ರಮೋಟ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್. ಇವರು ಇಂಡಸ್ಟ್ರಿಗಳು ಡೆವಲಪ್ ಆಗೋಕ್ಕೆ ಕೂಡ ಇವರು ಹೆಲ್ಪ್ ಮಾಡ್ತಾರೆ. ದೇ ಹೆಲ್ಪ್ ಟು ರಿಮೂವ್ ರೀಜನಲ್ ಡಿಸ್ಪ್ಯಾರಿಟೀಸ್ ಬೈ ಇಂಡಸ್ಟ್ರಿಯಲೈಸಿಂಗ್ ರೂರಲ್ ಆ್ಯಂಡ್ ಬ್ಯಾಕ್ವರ್ಡ್ ಏರಿಯಾಸ್. ನೋಡಿರಿ, ಏನಂತ ಹೇಳಿದ್ರೆ ಇವರು ರೀಜನಲ್ ಡಿಸ್ಪ್ಯಾರಿಟೀಸ್ ರಿಮೂವ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡ್ತಾರೆ. ಅಂದರೆ ಏನು ಮಾಡ್ತಾರೆ, ಈ ಫಾರ್ ಎಕ್ಸಾಂಪಲ್ ನಾನು ಒಬ್ಬ ಎಂಟರ್ಪ್ರಿನರ್, ಒಬ್ಬ ಬಿಸ್ನೆಸ್ ಮ್ಯಾನ್ ಅಂದ್ಕೊಳ್ಳಿ. ನಾನು ಬೆಂಗಳೂರಲ್ಲಿ ನಾನು ಬಿಸ್ನೆಸ್ ಮಾಡಬೇಕು ಅಂದರೆ ಒಂದು ಜಾಗಕ್ಕೆ 5 ಕೋಟಿ 10 ಕೋಟಿ ಹಾಕಬೇಕು. ಅದೇ ನಾನು ಯಾವುದಾದ್ರೂ ಒಂದು ಹಳ್ಳಿಯಲ್ಲಿ ದೂರದಲ್ಲಿ ಮಾಡಿದೆ ಅಂದರೆ ನನಗೆ 1 ಕೋಟಿ ಇದ್ದರೆ ಸಾಕು, ಬಿಸ್ನೆಸ್ ಎಲ್ಲ ಮಾಡಿಕೊಂಡು ಇನ್ನೂ ಆರಾಮಾಗಿರ್ಬೋದು. ನಾನು 1 ಎಕರೆ ಜಾಗ ತೊಗೊಳ್ಬೋದು, 10 ಎಕರೆ ಜಾಗ ತೊಗೊಳ್ಬೋದು ಅಲ್ವಾ. ಆ ರೀತಿ ಅವಾಗ ಏನು ಮಾಡ್ತೀನಿ, ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಥವಾ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತೀನಿ. ಅದರಿಂದ ಅಲ್ಲಿರೋರಿಗೆಲ್ಲ ಕೆಲಸ ಸಿಗುತ್ತೆ, ಅಲ್ಲಿರೋರ್ಗೂ ಕೂಡ ದುಡ್ಡು ಸಿಗುತ್ತೆ. ಈ ರೀತಿ ಹಳ್ಳಿಗಳು ಕೂಡ ಡೆವಲಪ್ ಆಗುತ್ತೆ. ಎಂಟರ್ಪ್ರಿನರ್ಸ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದಿ ಡೆವಲಪ್ಮೆಂಟ್ ಆಫ್ ಸೊಸೈಟಿ ಬೈ ರಿಡ್ಯೂಸಿಂಗ್ ಕಾನ್ಸಂಟ್ರೇಷನ್ ಆಫ್ ಇನ್ಕಮ್ ಆ್ಯಂಡ್ ವೆಲ್ತ್. ಇವ್ರು ಇನ್ನೊಂದು ಏನು ಮಾಡ್ತಾರೆ ಅಂದರೆ ಸೊಸೈಟಿಯಲ್ಲಿ ಇನ್ಕಮ್ ಡಿಸ್ಟ್ರಿಬ್ಯೂಷನ್ಗೂ ಕೂಡ ಹೆಲ್ಪ್ ಮಾಡ್ತಾರೆ. ಅಂದರೆ ನೋಡಿ, ಈಗ ಒಂದು ದೊಡ್ಡ ಫ್ಯಾಕ್ಟ್ರಿ ಇರುತ್ತೆ, ಆ ಫ್ಯಾಕ್ಟ್ರಿಯಲ್ಲಿ ಏನೇ ಲಾಭ ಬರಲಿ ಅದು ಆ ಫ್ಯಾಕ್ಟ್ರಿ ಓನರ್ಗೆ ಹೋಗುತ್ತೆ, ಅವನು ತುಂಬ ರಿಚ್ ಆಗಿರ್ತಾನೆ. ಆದರೆ ಈ ಎಂಟರ್ಪ್ರಿನರ್ಸ್ ಎಲ್ಲ ಬಂದು ಆದಷ್ಟು ಚಿಕ್ಕ ಸ್ಮಾಲ್ ಸ್ಕೇಲಲ್ಲಿ, ಮೀಡಿಯಮ್ ಸ್ಕೇಲಲ್ಲಿ ಮಾಡೋದ್ರಿಂದ ಆ ಇನ್ಕಮ್ ಏನು ಮಾಡ್ತಾರೆ ಇವರು ಒಂದು ಅವ್ರ ಕಾಂಪಿಟೇಟರ್ ಆಗಿ ಇವರು ಒಂದು ಪ್ರಾಡಕ್ಟ್ ಕ್ರಿಯೇಟ್ ಮಾಡ್ತಾರೆ. ಇದರಿಂದ ಇವ್ರಿಗೂ ಒಂಚೂರು ವೆಲ್ತ್ ಬರುತ್ತೆ. ಅಂದರೆ ಅವ್ನಿಗೆ 100 ರೂಪಾಯಿ ಹೋಗ್ತಾ ಇದ್ದಿದ್ರಲ್ಲಿ ಅವನ ಹತ್ರ 90 ಹೋಗುತ್ತೆ, ಇವ್ರಿಗೆ 10 ಬರುತ್ತೆ. ಈ ಥರ ಡಿವೈಡ್ ಮಾಡ್ಕೊಂಡು ಒಂದು ಸ್ವಲ್ಪ ಜನಗಳು ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಎಂಟರ್ಪ್ರಿನರ್ಸ್ ಪ್ರಮೋಟ್ ಕಂಟ್ರೀಸ್ ಎಕ್ಸ್ಪೋರ್ಟ್ ಟ್ರೇಡ್. ಇವರು ಒಂದು ದೇಶದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಾವಿಲ್ಲೇನೋ ಒಂದು ರೆಡಿ ಮಾಡಿಬಿಟ್ಟು ಅದನ್ನು ಬೇರೆ ದೇಶಗಳಿಗೂ ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಇದರಿಂದ ನಮ್ಮ ಎಕ್ಸ್ಪೋರ್ಟ್ ಟ್ರೇಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಎಂಟರ್ಪ್ರಿನರ್ಸ್ ವರ್ಕ್ ಇನ್ ಅನ್ ಎನ್ವಿರಾನ್ಮೆಂಟ್ ಆಫ್ ಚೇಂಜಿಂಗ್ ಟೆಕ್ನಾಲಜಿ ಆ್ಯಂಡ್ ಟ್ರೈ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್ಸ್ ಬೈ ಇನೋವೇಷನ್ಸ್. ನೋಡಿರಿ, ಎಂಟರ್ಪ್ರಿನರ್ಸ್ ಯಾವಾಗ ವರ್ಕ್ ಆಗ್ತಾರೆ ಅಂತ ಹೇಳಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ಇದರಲ್ಲಿ ಅಂದರೆ, ಇವಾಗ ಟೆಕ್ನಾಲಜಿ ಅನ್ನೋದು ತುಂಬ ಚೇಂಜ್ ಆಗ್ತಾ ಇರುತ್ತೆ. ಆಗ ಈ ಬಿಸ್ನೆಸ್ ಮೆನ್ಗಳಿಗೆಲ್ಲ ತುಂಬ ದೊಡ್ಡ ಸ್ಕೇಲಲ್ಲಿ ಬಿಸ್ನೆಸ್ ಮಾಡೋರು ಅಷ್ಟು ಅದಕ್ಕೆ ಟೆನ್ಷನ್ ತೊಗೊಳ್ಳಲ್ಲ, ಅದನ್ನು ಮಾಡಬೇಕು ಇದು ಮಾಡಬೇಕು ಅಂತ. ಆದರೆ ಈ ಚಿಕ್ಕ ಪುಟ್ಟ ಎಂಟರ್ಪ್ರಿನರ್ಸ್ ಏನು ಮಾಡ್ತಾರೆ ಅಂದರೆ ಇಮ್ಮಿಡಿಯೇಟಾಗಿ, ಓಕೆ ಈ ಥರ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆಯಲ್ಲ, ನಾನು ಇಮ್ಮಿಡಿಯೇಟಾಗಿ ಏನು ಮಾಡಿದ್ರೆ ನನಗೆ ವರ್ಕ್ ಆಗುತ್ತೆ ಅಥವಾ ಪ್ರಾಫಿಟ್ ಜಾಸ್ತಿ ಬರುತ್ತೆ ಅಂತ ಹೊಸ ಇನೋವೇಷನ್ಸ್ ಕೂಡ ಮಾಡ್ತಾ ಇರ್ತಾರೆ. ಇಂಪಾರ್ಟೆನ್ಸ್ ಆಫ್ ಎಂಟರ್ಪ್ರಿನರ್ಸ್. ಈಗ ಈ ಎಂಟರ್ಪ್ರಿನರ್ಸ್ ಅಂತ ಹೇಳ್ತಾ ಇದ್ವಿ, ಏನಕ್ಕೆ ಇವ್ರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ? ನಿಮ್ಗೆ ಆಲ್ರೆಡಿ ಇಲ್ಲಿವರೆಗೂ ಕೇಳಿದ್ರಾಗೆ ಆಲ್ರೆಡಿ ಐಡಿಯಾ ಇರುತ್ತೆ ನಿಮ್ಗೆ, ಎಂಟರ್ಪ್ರಿನರ್ಸು ನಮ್ಮ ದೇಶದ ಎಕಾನಮಿ ಇಂಪ್ರೂವ್ ಆಗೋಕ್ಕೆ, ಕೆಲಸ ಕೊಡೋದಕ್ಕೆ, ಇನ್ಕಮ್ ಡಿಸ್ಟ್ರಿಬ್ಯೂಷನ್ಗೆ ಇದೆಲ್ಲದಕ್ಕೂ ಹೆಲ್ಪ್ ಆಗ್ತಾರೆ ಅಂತ. ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೆಪ್ತಾಗಿ ತಿಳ್ಕೊಳ್ಳೋಣ. ಎಂಟರ್ಪ್ರಿನರ್ಸ್ ಆಕ್ಯುಪೈ ಎ ಸೆಂಟ್ರಲ್ ಪೊಸಿಷನ್ ಇನ್ ಎ ಮಾರ್ಕೆಟ್ ಎಕಾನಮಿ. ಒಂದು ಮಾರ್ಕೆಟ್ ಎಕಾನಮಿ ಅಥವಾ ಇಂಡಿಯನ್ ಎಕಾನಮಿ ಅಂದ್ಕೊಳ್ಳಿ, ಈ ಥರ ಒಂದು ಎಕಾನಮಿಯಲ್ಲಿ ಸೆಂಟ್ರಲ್ ಪೊಸಿಷನ್ನ ಆಕ್ಯುಪೈ ಮಾಡ್ಕೊಳ್ತಾರೆ. ತುಂಬ ಇಂಪಾರ್ಟೆಂಟ್ ಪ್ಲೇಸ್ ಅಂತ ಅರ್ಥ. ದೇ ಸರ್ವ್ ಆಸ್ ದಿ ಸ್ಪಾರ್ಕ್ ಪ್ಲಗ್ ಇನ್ ಎಕಾನಮಿಸ್ ಇಂಜಿನ್, ಆಕ್ಟಿವೇಟಿಂಗ್ ಆ್ಯಂಡ್ ಸ್ಟಿಮ್ಯುಲೇಟಿಂಗ್ ಆಲ್ ಡೈನಮಿಕ್ ಆಕ್ಟಿವಿಟೀಸ್ ಫಾರ್ ದಿ ಎಕನಾಮಿಕ್ ಪ್ರೋಗ್ರೆಸ್ ಆಫ್ ಎ ನೇಷನ್ ಆ್ಯಂಡ್ ಟು ಸ್ಪ್ರೆಡ್ ಇಟ್ಸ್ ಆಕ್ಟಿವಿಟೀಸ್ ವರ್ಲ್ಡ್ ವೈಡ್. ಇವರೊಂಥರ ಸ್ಪಾರ್ಕ್ ಪ್ಲಗ್ ಥರ, ಅಂದರೆ ಒಂದು ಸ್ಟಾರ್ಟಿಂಗ್ ಇಂಜಿನ್ ಸ್ಟಾರ್ಟ್ ಮಾಡೋದಕ್ಕೆ ಏನು ಸ್ಪಾರ್ಕ್ ಪ್ಲಗ್ ಹೆಲ್ಪ್ ಮಾಡುತ್ತೆ ಆ ಥರ. ಇವರು ಏನಾದರೂ ಒಂದು ಕ್ಲಿಕ್ ಮಾಡಿ ಒಂದು ಸ್ಟಾರ್ಟ್ ಮಾಡ್ತಾರೆ ಎಕಾನಮಿನ. ಆಗ ಒಂದರಿಂದ ಒಂದು ಆ್ಯಕ್ಟಿವಿಟೀಸ್ ಎಲ್ಲ ಜಾಸ್ತಿಯಾಗಿ
ಟೋಟಲ್ ದೇಶದ ಎಕಾನಮಿನೇ ಡೆವಲಪ್ ಆಗುತ್ತೆ. ಸೊ ದೇ ಮಸ್ಟ್ ಬಿ ಎನ್ಕರೇಜ್ಡ್ ಆ್ಯಂಡ್ ರಿವಾರ್ಡೆಡ್. ಇದರಿಂದ ನಾವು ಅವ್ರಿಗೆ ಎನ್ಕರೇಜ್ ಮಾಡಬೇಕು ಮತ್ತು ರಿವಾರ್ಡ್ ಮಾಡಬೇಕು. ನೀವು ಮಾಡ್ತಾಯಿದ್ದೀರಾ, ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಓಕೆ ಗುಡ್, ವೆಲ್ ಆ್ಯಂಡ್ ಗುಡ್, ನೀವು ಮಾಡಿರಿ, ನಾವು ಹೆಲ್ಪ್ ಮಾಡ್ತೀವಿ ಅಂತ ಎನ್ಕರೇಜ್ ಮಾಡಬೇಕು. ಮತ್ತು ಅವ್ರಿಗೇನಾದರೂ ತೊಂದರೆ ಇದ್ದಾಗ ಹೆಲ್ಪ್ ಮಾಡಬೇಕು, ಆ ಥರ ಎಲ್ಲ ಮಾಡಬೇಕು. ಆದರೆ ನಮ್ಮ ದೇಶದಲ್ಲಿ ಯಾರೂ ಅಷ್ಟು ಮಾಡಲ್ಲ. ಬಿಸ್ನೆಸ್ಮನ್ ಅಂದರೆ ಯಾರು ಬಿಸ್ನೆಸ್ ಮಾಡ್ತಾಯಿದ್ದಾರೆ ಅವ್ರು ಕೆಟ್ಟವರು ಅಂತಲೇ ನಾವು ಯೋಚನೆ ಮಾಡ್ತೀವಿ. ಎ ಸೊಸೈಟಿ ಬಿಕಮ್ಸ್ ಪ್ರಾಸ್ಪರಸ್ ಓನ್ಲಿ ವೆನ್ ಇಟ್ ರಿವಾರ್ಡ್ಸ್ ಆ್ಯಂಡ್ ಎನ್ಕರೇಜಸ್ ದಿ ಎಂಟರ್ಪ್ರಿನರಲ್ ಆ್ಯಕ್ಟಿವಿಟೀಸ್ ಬಿಕಾಸ್ ದೇ ಆರ್ ದಿ ಕ್ರಿಟಿಕಲ್ ಡಿಟರ್ಮೆಂಟ್ಸ್ ಫಾರ್ ದಿ ಸಕ್ಸಸ್, ಪ್ರಾಸ್ಪರಿಟಿ, ಗ್ರೋತ್ ಆ್ಯಂಡ್ ಆಪರ್ಚುನಿಟಿ ಇನ್ ದಿ ಎಕಾನಮಿ. ನೋಡಿ, ಯಾವಾಗ ನಮ್ಮ ಸೊಸೈಟಿ ಅಥವಾ ಸೊಸೈಟಿ ಅಂದರೆ ಟೋಟಲ್ ಇಂಡಿಯಾ ಅಂದ್ಕೊಳ್ಳಿ, ಯಾವಾಗ ಒಂದು ದೇಶ ಅಥವಾ ಒಂದು ಸೊಸೈಟಿ ಪ್ರಾಸ್ಪರಸ್ ಆಗುತ್ತೆ ಅಂದರೆ ತುಂಬ ವೆಲ್ತಿ ಆಗುತ್ತೆ ಅಂದರೆ ಆ ಒಂದು ಬಿಸ್ನೆಸ್ ಆ್ಯಕ್ಟಿವಿಟಿಗಳು ಏನಿರುತ್ತೆ ಆ ದೇಶದಲ್ಲಿ, ಆ ಸೊಸೈಟಿಯಲ್ಲಿ, ಅವನ್ನೆಲ್ಲ ಎನ್ಕರೇಜ್ಮೆಂಟ್ ಕೊಟ್ಕೊಂಡು ಇನ್ನೂ ಜಾಸ್ತಿ ಜನಕ್ಕೆ ಬಿಸ್ನೆಸ್ ಮಾಡಿರಿ, ನೀವು ಈ ಥರ ಮಾಡಿ ಆ ಥರ ಮಾಡಿ ಅಂತ ಎನ್ಕರೇಜ್ಮೆಂಟ್ ಕೊಟ್ಟರೆ ಮಾತ್ರ ಆವಾಗ ಒಂದು ಸೊಸೈಟಿ ಬೆಳೆಯೋಕ್ಕಾಗೋದು, ಎಕಾನಮಿ ಕೂಡ ಅವಾಗೆ ಬೆಳೆಯೋಕ್ಕಾಗೋದು. ದಿ ಮೋಸ್ಟ್ ಡೈನಮಿಕ್ ಸೊಸೈಟೀಸ್ ಇನ್ ದಿ ವರ್ಲ್ಡ್ ಆರ್ ದೋಸ್ ದಟ್ ಹ್ಯಾವ್ ಮೋರ್ ಎಂಟರ್ಪ್ರಿನರ್ಸ್. ನೋಡಿ, ಯಾವ ಒಂದು ಸೊಸೈಟಿ ತುಂಬ ಡೈನಮಿಕ್ ಆಗಿರುತ್ತೆ ಪ್ರಪಂಚದಲ್ಲಿ ಅಂದರೆ ಯಾವ ಸೊಸೈಟಿಯಲ್ಲಿ ಜಾಸ್ತಿ ಜನ ಎಂಟರ್ಪ್ರಿನರ್ಸ್ ಇರ್ತಾರೆ ಆ ಸೊಸೈಟಿ ತುಂಬ ಡೆವಲಪ್ ಆಗ್ತಾ ಇರುತ್ತೆ. ಎಂಟರ್ಪ್ರಿನರ್ಸ್ ಪ್ರಮೋಟ್ ಕ್ಯಾಪಿಟಲ್ ಫಾರ್ಮೇಷನ್ ಬೈ ಮೊಬಿಲೈಸಿಂಗ್ ದಿ ಐಡಲ್ ಸೇವಿಂಗ್ಸ್ ಆಫ್ ದಿ ಪಬ್ಲಿಕ್. ಇದು ಆಲ್ರೆಡಿ ಹೇಳಿದಾಗೆ ನಾವು ಕೂಡಿಟ್ಟಿರೋ ದುಡ್ಡೆಲ್ಲ ಇವರು ಒಂದು ಕಡೆ ಇಸ್ಕೊಂಡು ಒಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅದರಿಂದ ಬಿಸ್ನೆಸ್ ಮಾಡ್ತಾರೆ. ದೇ ಎಂಪ್ಲಾಯ್ ದೇರ್ ಓನ್ ಆ್ಯಸ್ ವೆಲ್ ಆಸ್ ಬಾರೋಡ್ ರಿಸೋರ್ಸಸ್ ಫಾರ್ ಸೆಟ್ಟಿಂಗ್ ಅಪ್ ದೇರ್ ಎಂಟರ್ಪ್ರೈಸಸ್. ಇವ್ರೇನು ಮಾಡ್ತಾರೆ, ಇವ್ರ ಹತ್ರ ಇರೋ ದುಡ್ಡನ್ನು ಯೂಸ್ ಮಾಡ್ತಾರೆ ಮತ್ತು ಬೇರೆಯವ್ರ ಹತ್ರದಿಂದ ದುಡ್ಡನ್ನ ಒಂದು ಸ್ವಲ್ಪ ಸಾಲ ತೊಗೊಳ್ಳೋದು ಅಥವಾ ಇನ್ವೆಸ್ಟ್ಮೆಂಟ್ಸ್ ಯೂಸ್ ಮಾಡೋದು, ಈ ರೀತಿ ಮಾಡ್ತಾರೆ ಬಿಸ್ನೆಸ್ಗಳಿಗೆ. ಸಚ್ ಟೈಪ್ ಆಫ್ ಎಂಟರ್ಪ್ರಿನರಲ್ ಆ್ಯಕ್ಟಿವಿಟೀಸ್ ಟೆಂಡ್ಸ್ ಟು ವ್ಯಾಲ್ಯೂ ಅಡಿಷನ್ ಆ್ಯಂಡ್ ಕ್ರಿಯೇಷನ್ ಆಫ್ ವೆಲ್ತ್ ವಿಚ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ದಿ ಇಂಡಸ್ಟ್ರಿಯಲ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರಿ. ಈ ರೀತಿ ಎಂಟರ್ಪ್ರಿನರಲ್ ಆ್ಯಕ್ಟಿವಿಟೀಸ್ ಏನು ಮಾಡುತ್ತೆ, ಒಂದು ವ್ಯಾಲ್ಯೂ ಅಡಿಷನ್ ಕೊಡುತ್ತೆ ಮತ್ತು ವೆಲ್ತ್ ಅಂದರೆ ಐಶ್ವರ್ಯ ಸೃಷ್ಟಿ ಆಗುತ್ತೆ. ಇದು ಇಂಡಸ್ಟ್ರೀಸ್ಗಿರ್ಬೋದು ಅಥವಾ ಟೋಟಲ್ ಎಕನಾಮಿಕ್ ಡೆವಲಪ್ಮೆಂಟ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಟ್ ಈಸ್ ದಿ ಎಂಟರ್ಪ್ರಿನರಲ್ ಎನರ್ಜಿ, ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್ ದಟ್ ಟ್ರಿಗರ್ ದಿ ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ನ್ಯೂ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ನೋಡಿ, ಒಂದು ಹೊಸ ಪ್ರಾಡಕ್ಟ್ ಇತ್ತು ಅಥವಾ ಒಂದು ಹೊಸ ಸರ್ವಿಸಸ್ ಇತ್ತು, ಅದು ಯಾವ ರೀತಿ ಜನಗಳಿಗೆ ರೀಚ್ ಆಗುತ್ತೆ ಅಥವಾ ಯಾವ ರೀತಿ ಅದು ಬೆಳ್ಕೊಳ್ಳೋಗುತ್ತೆ, ಅದು ಎಂಟರ್ಪ್ರಿನರ್ಸ್ಗಿರೋಂಥ ಎನರ್ಜಿ ಇರ್ಬೋದು, ಅವ್ರ ಕ್ರಿಯೇಟಿವಿಟಿ ಇರ್ಬೋದು, ಅವರು ಇನೋವೇಟ್ ಯಾವ ರೀತಿ ಮಾಡಿರ್ತಾರೆ ಅದು, ಮತ್ತು ಪ್ರೊಡಕ್ಷನ್ ಯಾವ ಥರ ಮಾಡ್ತಾಯಿದ್ದಾರೆ, ಮಾರ್ಕೆಟಿಂಗ್ ಯಾವ ಥರ ಮಾಡ್ತಾಯಿದ್ದಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಏನು ಹೊಸ ಪ್ರಾಡಕ್ಟ್ಸ್ ಸರ್ವಿಸಸ್ಸು ಜನಗಳಿಗೆ ರೀಚ್ ಆಗೋದು. ಇಟ್ ಈಸ್ ದಿ ಎಂಟರ್ಪ್ರಿನರ್ ಹೂ ಅಂಡರ್ಟೇಕ್ಸ್ ದಿ ರಿಸ್ಕ್ ಆಫ್ ಎಂಟರ್ಪ್ರೈಸ್ ಇನ್ ಸರ್ಚ್ ಆಫ್ ಪ್ರಾಫಿಟ್ ಆ್ಯಂಡ್ ಸೀಕ್ಸ್ ಆಪರ್ಚುನಿಟೀಸ್ ಟು ಅರ್ನ್ ಪ್ರಾಫಿಟ್ ಆ್ಯಂಡ್ ಸ್ಟ್ರೈವ್ಸ್ ಆರ್ ಟು ಸ್ಯಾಟಿಸ್ಫೈಸ್ ದಿ ನೀಡ್ಸ್. ಒಂದು ಆಪರ್ಚುನಿಟಿ ಇತ್ತು ಅಂತ ಹೇಳಿದ್ರೆ ಅದನ್ನು, ಅಥವಾ ಒಂದು ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನು ಸಾಲ್ವ್ ಮಾಡೋಕ್ಕೆ ಈ ಎಂಟರ್ಪ್ರಿನರೇ ಮೊದಲು ಟ್ರೈ ಮಾಡೋದು. ಆ ರಿಸ್ಕ್ ತೊಗೊಂಡು ನಾನು ರಿಸ್ಕ್ ಬಂದು ಲಾಸ್ ಆದರೆ ಲಾಸ್ ಮಾಡ್ಕೊತೀನಿ, ಪ್ರಾಫಿಟ್ ಬಂದರೆ ಪ್ರಾಫಿಟ್ ಮಾಡ್ಕೊಳ್ತೀನಿ ಅಂತ ಇನ್ವಾಲ್ವ್ ಆಗಿ ತುಂಬ ಕಷ್ಟಪಟ್ಟು ಅವರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ಅಥವಾ ಒಂದು ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ತಾರೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಫಾರ್ ಎಂಟರ್ಪ್ರಿನರ್ ಅಂದರೆ ಒಬ್ಬ ಎಂಟರ್ಪ್ರಿನರ್ಗೆ ಸಿಗುವಂಥ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಏನೇನಿದೆ ಅದ್ರ ಬಗ್ಗೆ ಕೂಡ ಸ್ವಲ್ಪ ನೋಡೋಣ. ದಿ ಸೆಲ್ಫ್ ಎಂಪ್ಲಾಯ್ಡ್ ಆರ್ ಬ್ಯಾಕ್ ಬೋನ್ ಆಫ್ ಎ ನೇಷನ್. ಮೇಯ್ನ್ಲಿ ನಮ್ಮ ದೇಶಕ್ಕೆ ನೋಡಿ, ಒಬ್ಬರು ಸೆಲ್ಫ್ ಎಂಪ್ಲಾಯ್ಡ್ ಅಂತಾರೆ ಸ್ವಂತ ಕೆಲಸ ಮಾಡೋವಂಥವ್ರು. ಒಬ್ಬರು ಸ್ವಂತವಾಗಿ ಒಂದು ಟೈಲರಿಂಗ್ ಅಂಗಡಿ ಇಟ್ಕೊಂಡಿರ್ತಾರೆ, ಒಂದು ಕಟಿಂಗ್ ಶಾಪ್ ಇಟ್ಕೊಂಡಿರ್ತಾರೆ, ಅಥವಾ ಇನ್ನೊಂದೇನೋ ಒಂದು ಅಂಗಡಿ ಇಟ್ಕೊಂಡಿರ್ತಾರೆ, ಪೆಟ್ಟಿ ಅಂಗಡಿ, ಈ ಥರ ಇಂಥವರೆಲ್ಲ ಸೆಲ್ಫ್ ಎಂಪ್ಲಾಯ್ಡ್ ಅಂತೇಳಿ. ಇವರೆಲ್ಲ ನಮ್ಮ ದೇಶಕ್ಕೆ ಬ್ಯಾಕ್ ಬೋನ್, ಬೆನ್ನು ಮೂಳೆ ಥರ. ಯಾಕಂದರೆ ಇವರಿಂದನೇ ನಮ್ಮ ದೇಶದ ಎಕಾನಮಿ ನಿಂತಿರೋವಂಥದ್ದು. ಇಂಡಿಯಾಗೆ ತುಂಬ ಇಂಪಾರ್ಟೆಂಟ್ ಇವ್ರು ಹೇಳಬೇಕು ಅಂದರೆ. ದಿ ಕಾರ್ನರ್ ಟೀ ಶಾಪ್ ನಾನು ಹೇಳಿದ್ನಲ್ಲ, ಅದೇ ಥರ ಬೇರೆ ಎಕ್ಸಾಂಪಲ್ಸ್ ಅಷ್ಟೇ. ಎನ್ಕರೇಜ್ಮೆಂಟ್ ಆ್ಯಂಡ್ ಹೆಲ್ಪ್ ಟು ಕಂಪ್ಲೀಟ್ ಇನ್ ದಿ ಗ್ಲೋಬಲ್ ಎಕಾನಮಿ ಈಸ್ ವೆರಿ ಎಸೆನ್ಷಿಯಲ್. ನೋಡಿರಿ, ಗ್ಲೋಬಲ್ ಎಕಾನಮಿ ಅಂದರೆ ಪ್ರಪಂಚ ಎಲ್ಲ ಫುಲ್ಲು ಎಕಾನಮಿ ಸ್ಪ್ರೆಡ್ ಆಗಿದೆ, ಗ್ಲೋಬಲೈಸ್ ಆಗಿಬಿಟ್ಟಿದೆ. ಇಂಥ ಒಂದು ಸಿಚುವೇಷನಲ್ಲಿ ಇವ್ರಿಗೆಲ್ಲ ಎನ್ಕರೇಜ್ಮೆಂಟ್ ಸಿಗಬೇಕು. ಏನಕ್ಕೆ? ಬೇರೆ ಕಂಪ್ನಿಗಳ ಜೊತೆ ಕಾಂಪೀಟ್ ಮಾಡೋಕ್ಕೆ, ಅಂದರೆ ಫೈಟ್ ಮಾಡೋದಕ್ಕೆ. ದಿ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಬೀನ್ ಎಟ್ ದಿ ಫೋರ್ ಫ್ರಂಟ್ ಟು ಪ್ರಮೋಟ್ ಪ್ರೈವೇಟ್ ಎಂಟರ್ಪ್ರಿನರ್ಶಿಪ್ ಬೈ ಪ್ರೊವೈಡಿಂಗ್ ದಿ ರೈಟ್ ಸೋಷಿಯೋ ಎಕನಾಮಿಕ್ ಎಕೋಸಿಸ್ಟಮ್ ಫಾರ್ ಇನೋವೇಷನ್ ಆ್ಯಂಡ್ ಡೆವಲಪ್ಮೆಂಟ್. ಇದರಿಂದ ಏನು ಮಾಡ್ತಾ ಇದ್ದಾರೆ, ಈ ಥರ ಇವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಇಂಡಿಯನ್ ಗೌರ್ಮೆಂಟ್ ಅವರು ಮುಂದೆ ನಿಂತ್ಕೊಂಡು ಎಲ್ಲ ಪ್ರೈವೇಟ್ ಎಂಟರ್ಪ್ರಿನರ್ಶಿಪ್ ಇದಕ್ಕೂ ಕೂಡ ಪ್ರಮೋಟ್ ಮಾಡೋದಕ್ಕೆ, ಎಲ್ಲ ಸೋಷಿಯೋ ಎಕನಾಮಿಕ್ ರೈಟ್ಸ್ ಕೊಡೋದು, ಅಂದರೆ ಒಂದು ಫ್ರೀಡಮ್ ಕೊಡೋ ಥರ, ಮತ್ತು ಇವ್ರಿಗೆ ಇನೋವೇಷನ್ ಮಾಡೋದಕ್ಕೆ, ಡೆವಲಪ್ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡೋ ರೀತಿ ಎಲ್ಲ ಮಾಡ್ತಾಯಿದ್ದಾರೆ. ದಿ ಕೀ ಟು ಟ್ರಾನ್ಸ್ಫಾರ್ಮಿಂಗ್ ಆನ್ ಇಂಡಿವಿಜುವಲ್ ಫ್ರಮ್ ಬೀಯಿಂಗ್ ಸೆಲ್ಫ್ ಎಂಪ್ಲಾಯ್ಡ್ ಟು ಬಿಕಮ್ ಎನ್ ಎಂಟರ್ಪ್ರಿನರ್ ಈಸ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಬಿಸ್ನೆಸ್ ಆರ್ಗನೈಸೇಷನ್. ಈಗ ಒಬ್ಬ ವ್ಯಕ್ತಿ ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ತಾನೆ. ಸೆಲ್ಫ್ ಎಂಪ್ಲಾಯ್ಡ್ ಅಂದರೆ ನಾನು ಏನು ಹೇಳಿದೆ, ಒಂದು ಸೈಬರ್ ಶಾಪ್ ಇಟ್ಕೊಳ್ಳೋದು ಅಥವಾ ಕಾರ್ನರ್ ಟೀ ಶಾಪ್ ಅಥವಾ ಒಂದು ಪೆಟ್ಟಿ ಅಂಗಡಿ, ಈ ಥರ ಇಟ್ಕೊಂಡಿರೋಂಥ ವ್ಯಕ್ತಿ ಸೆಲ್ಫ್ ಎಂಪ್ಲಾಯ್ಡ್. ಈ ವ್ಯಕ್ತಿ ಎಂಟರ್ಪ್ರಿನರ್ ಆಗಬೇಕು ಅಂತ ಹೇಳಿದ್ರೆ ಏನಾಗುತ್ತೆ,
ಬಿಸ್ನೆಸ್ ಆರ್ಗನೈಸೇಷನ್ನ ಎಸ್ಟಾಬ್ಲಿಷ್ಮೆಂಟ್ನ ಒಂದು ರಿಜಿಸ್ಟರ್ ಮಾಡ್ಕೊಳ್ಳೋದು ಅಥವಾ ಒಂದು ಎಸ್ಟಾಬ್ಲಿಷ್ಮೆಂಟ್ನ ಸ್ಟಾರ್ಟ್ ಮಾಡಬೇಕು. ಈಗ ನೀನು ಒಂದೇ ಒಂದು ಅಂಗಡಿಯಲ್ಲಿದ್ದು ನೀನೇ ಕೆಲಸ ಮಾಡ್ತಾಯಿದ್ದೆ, ನೀನೇ ಎಲ್ಲ ನೋಡ್ಕೊಳ್ತಾ ಇದ್ದೆ ಅಂದರೆ ನೀನು ಸೆಲ್ಫ್ ಎಂಪ್ಲಾಯ್ಡ್. ಆದರೆ ಅಂಗಡಿನ ಚೂರು ಬೆಳೆಸ್ಕೊಂಡು ಒಂದು ಇಬ್ಬರು ಮೂರನ್ನ ಕೆಲಸಕ್ಕೆ ಇಟ್ಕೊಂಡು ನೀನು ಮ್ಯಾನೇಜ್ ಮಾಡಿಕೊಂಡು, ಅಥವಾ ನೀನೊಂದು 2 ಅಂಗಡಿ ಓಪನ್ ಮಾಡಿ ಒಂದು ಕಡೆ ನೀನಿದ್ದು ಇನ್ನೊಂದು ಕಡೆ ಬೇರೆ ಯಾರನ್ನಾದ್ರೂ ಕೆಲಸಕ್ಕೆ ತೊಗೊಳ್ಳೋದು, ಈ ಥರ ಮಾಡ್ತಾಯಿದ್ರಿ ಅಂದ್ಕೊಳ್ಳಿ, ಅದು ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಆಗುತ್ತೆ. ಆಗ ನೀವು ಎಂಟರ್ಪ್ರಿನರ್ ಆಗ್ತೀರಾ. ದಿ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್, MSME ಮಿನಿಸ್ಟ್ರಿ ಅಂತ ಇದೆ, ಈಸ್ ಎನ್ ಆಫ್ ಬಿಟ್ ಆಫ್ ದಿಸ್ ಚೇಂಜ್. ಅಂದರೆ ಇದಕ್ಕೋಸ್ಕರನೇ ಈ MSME ಮಿನಿಸ್ಟ್ರಿ ಅನ್ನೋದು ಬಂದಿರೋವಂಥದ್ದು. ಎ ಮೆಜಾರಿಟಿ ಆಫ್ ಬಿಸ್ನೆಸ್ ಎಂಟಿಟೀಸ್ ಆರ್ ಲಾಂಚ್ಡ್ ವಿತ್ ಮಿನಿಮಮ್ ಕ್ಯಾಪಿಟಲ್ ಆ್ಯಂಡ್ ಮ್ಯಾಕ್ಸಿಮಮ್ ವಿಷನ್. ನೋಡಿರಿ, ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಬಿಸ್ನೆಸ್ಗಳು ಅಷ್ಟೇ ನಮ್ಮಲ್ಲಿ ಮಿನಿಮಮ್ ಕ್ಯಾಪಿಟಲ್ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ನಾನು ಯಾವುದಾದ್ರು ಒಂದು ಓಲಾಗೆ ಒಂದು ಊಬರ್ಗೆ ಒಂದು ಆಟೋ ಹಾಕ್ಕೋಬೇಕು ಅಂದ್ಕೊಳ್ಳಿ, ನನ್ನ ಹತ್ರ ಫುಲ್ ಅಮೌಂಟ್ ಇರೋಲ್ಲ, ನಾನು ಒಂದು ಅರ್ಧ ಕೊಡ್ತೀನಿ, ಮಿಕ್ಕಿದ ಫೈನಾನ್ಸ್ ಮಾಡ್ಕೊತೀನಿ. ಅದೇ ರೀತಿ ಒಂದು ಬೈಕ್ ತೊಗೊಳ್ಬೇಕು ಅಂದ್ಕೊಳ್ಳಿ, ಏನೋ ಒಂದು ಅಥವಾ ಇನ್ನೊಂದು ಅಂಗಡಿಗೆ ಏನಾದ್ರು ರೆಂಟ್ ಕೊಡಬೇಕು, ಅಡ್ವಾನ್ಸ್ ಕೊಡಬೇಕು ಅಂದ್ಕೊಳ್ಳಿ, ಅಲ್ಲೂ ಕೂಡ ನನ್ನ ಹತ್ರ ಫುಲ್ ಅಮೌಂಟ್ ಇರೋಲ್ಲ, ಎಷ್ಟೋ ಸಾಲ ಮಾಡ್ತೀನಿ. ಈ ಥರ ನಮ್ಮಲ್ಲಿ ಕ್ಯಾಪಿಟಲ್ ದುಡ್ಡು ಏನಿದೆ ಮಿನಿಮಮ್ ಇದೆ, ಮತ್ತು ವಿಷನ್ ಮ್ಯಾಕ್ಸಿಮಮ್ ಇದೆ. ನಾನು ಇದನ್ನು ಮಾಡಿದ್ರೆ ನಾನು ಈ ಥರ ಮಾಡ್ತೀನಿ, ನನ್ನ ಅಂಗಡಿನ ಇಷ್ಟು ಗ್ರೇಟಾಗಿ ಬೆಳೆಸ್ಕೊಂಡು ಹೋಗ್ತೀನಿ ಅಂತ. ಎನಿ ಇಂಡಿವಿಜುವಲ್ ಇಂಟ್ರೆಸ್ಟೆಡ್ ಇನ್ ಸೆಟ್ಟಿಂಗ್ ಅಪ್ ಎ ಯೂನಿಟ್ ಆ್ಯಸ್ ಎ ವಾಸ್ಟ್ ಆಪರ್ಚುನಿಟಿ ಟು ಸೆಲೆಕ್ಟ್ ಎನಿ ಫಾರ್ಮ್ ಆಫ್ ಬಿಸ್ನೆಸ್ ವಿಚ್ ಈ ಆರ್ ಶಿ ಥಿಂಗ್ಸ್ ಫೀಸಿಬಲ್. ನೋಡಿ, ಯಾವುದೇ ವ್ಯಕ್ತಿ ಆಗಿರಲಿ, ಅವನಿಗೆ ಇಂಥ ಒಂದು ಫೀಲ್ಡಲ್ಲಿ ಇಂಥ ಒಂದು ಬಿಸ್ನೆಸ್ಸಲ್ಲಿ ನನಗೆ ಲಾಭ ಬರುತ್ತೆ ಅಥವಾ ನನಗೆ ಇಷ್ಟ ಇದೆ ಅಂತಂದರೆ ಅವರು ಅಂಥದನ್ನು ಸ್ಟಾರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ದೇ ಕ್ಯಾನ್ ಸೆಲೆಕ್ಟ್ ಬಿಸ್ನೆಸ್ ಸಚ್ ಆ್ಯಸ್, ಯಾವ್ಯಾವ ರೀತಿ ಬಿಸ್ನೆಸ್ ತೊಗೊಳ್ಬೋದು. ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಮಾಡ್ಕೊಬೋದು, ಮಾರ್ಕೆಟಿಂಗ್ ಕನ್ಸಲ್ಟೆನ್ಸಿ ಮಾಡ್ಬೋದು, ಇಂಡಸ್ಟ್ರಿಯಲ್ ಕನ್ಸಲ್ಟೆನ್ಸಿ ಮಾಡ್ಬೋದು, ಎಕ್ವಿಪ್ಮೆಂಟ್ ರೆಂಟಲ್ ಆ್ಯಂಡ್ ಲೀಸಿಂಗ್, ಇವಾಗ ಬೈಕೆಲ್ಲ ರೆಂಟ್ ಕೊಡ್ತಾರಲ್ಲ ಆ ಥರ ಮಾಡ್ಬೋದು, ಅಥವಾ ಒಂದು ಟೆಂಟ್ ಹೌಸ್ ಇರುತ್ತೆ ರೆಂಟ್ಗೆಲ್ಲ ಕೊಡ್ತಾರಲ್ಲ ಆ ರೀತಿ ಅದು ಮಾಡ್ಬೋದು. ಫೋಟೋ ಕಾಪಿಂಗ್ ಸೆಂಟರ್, ಜೆರಾಕ್ಸ್ ಅಂಗಡಿಗಳು ಇಟ್ಕೊಬೋದು. ಇಂಡಸ್ಟ್ರಿಯಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಥವಾ R&D ಮಾಡ್ಬೋದು, ರಿಸರ್ಚ್ ಮಾಡೋ ಥರ. ಇಂಡಸ್ಟ್ರಿಯಲ್ ಟೆಸ್ಟಿಂಗ್ ಲ್ಯಾಬ್ಸ್ ಮಾಡ್ಬೋದು, ಅಥವಾ ಸೈಬರ್ ಕೆಫ್ ಎಲ್ಲ ಮಾಡ್ಬೋದು. ಸೈಬರ್ ಕೆಫ್ಸ್ ಎಲ್ಲ ಮೊದಲೆಲ್ಲ ಜಾಸ್ತಿ ಇತ್ತು, ಇವಾಗೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಅದನ್ನು. ಇನ್ಸ್ಟಾಲೇಷನ್ ಆ್ಯಂಡ್ ಆಪ್ರೇಷನ್ ಆಫ್ ಕೇಬಲ್ ಆ್ಯಂಡ್ TV ನೆಟ್ವರ್ಕ್, ಈ ಕೇಬಲ್ TV ಆಪ್ರೇಟರು, TV ನೆಟ್ವರ್ಕ್ ಆಪ್ರೇಟರ್ ಆ ಥರ ಆಗ್ಬೋದು. ಮತ್ತು ಬ್ಯೂಟಿ ಪಾರ್ಲರ್ಸ್ ಥರ ಎಲ್ಲ ಸ್ಟಾರ್ಟ್ ಮಾಡ್ಬೋದು. ಇವೆಲ್ಲ ಕೂಡ ಒಂದೊಂದು ರೀತಿ ಚಿಕ್ಕ ಪುಟ್ಟ ಬಿಸ್ನೆಸ್ ಐಡಿಯಾಗಳು. ಇನ್ನೂ ಎಷ್ಟೊಂದಿರುತ್ತೆ, ಆದರೆ ಇವು ಕೆಲವು ಎಕ್ಸಾಂಪಲ್ಸ್. ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್, ಈಗ ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಈ ಥರ ಹೆಲ್ಪ್ ಮಾಡ್ತಾ ಇದ್ದಾರೆ. MSME ಮಿನಿಸ್ಟ್ರಿ ಇದೆ, ಹೆಲ್ಪ್ ಮಾಡ್ತಾರೆ, ಒಂದು ಡಿಪಾರ್ಟ್ಮೆಂಟೇ ರಿಸರ್ವ್ ಮಾಡಿದ್ದಾರೆ ಅಂತೆಲ್ಲ ಹೇಳಿದೆ ನಾನು. ಈಗ ಯಾವ ರೀತಿ ಹೆಲ್ಪ್ ಮಾಡ್ತಾರೆ? ನಾವು ಹೋಗಿ ದುಡ್ಡು ಕೇಳಿದ್ರೆ ಕೊಡ್ತಾರಾ, ಅಥವಾ ಯಾವ ರೀತಿ ಅಪ್ರೋಚ್ ಆಗಬೇಕು, ಅಥವಾ ಏನೇನಿದೆ ಇನ್ಸ್ಟಿಟ್ಯೂಷನ್ಸ್, ಅದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ನೋಡೋಣ. ಫಿನಾನ್ಸ್ ಈಸ್ ಒನ್ ಆಫ್ ದಿ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಟು ಸ್ಟಾರ್ಟ್ ಎನ್ ಎಂಟರ್ಪ್ರೈಸ್. ನೋಡಿ, ಯಾವುದೇ ಬಿಸ್ನೆಸ್ ಅಂದ್ಕೊಳ್ಳಿ, ನೀವು ಏನೇ ಬಿಸ್ನೆಸ್ ಐಡಿಯಾ ಬರಲಿ, ನಿಮಗೆ ಫಸ್ಟ್ ಬರೋ ಯೋಚನೆ ಏನು? ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ, ಎಲ್ಲಿಂದ ತರಬೇಕು. ಇದೇ ದೊಡ್ಡ ತಲೆನೋವು ನಮ್ಮ ದೇಶದಲ್ಲಿ. ನಮ್ಮ ದೇಶದಲ್ಲೆಲ್ಲ ಎಲ್ಲ ದೇಶದಲ್ಲೂ ವಿತೌಟ್ ಅಡಿಕ್ವೇಟ್ ಫಂಡ್ಸ್ ನೋ ಬಿಸ್ನೆಸ್ ಕ್ಯಾನ್ ಬಿ ಸ್ಟಾರ್ಟೆಡ್ ಆರ್ ಡೆವಲಪ್ಡ್. ಯಾವುದು ಕರೆಕ್ಟಾಗಿ ದುಡ್ಡಿಲ್ಲ ಅಂದರೆ, ಇನ್ವೆಸ್ಟ್ಮೆಂಟ್ ಇಲ್ಲ ಅಂತೇಳಿದ್ರೆ ಯಾವ ಬಿಸ್ನೆಸ್ನೂ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಯಾವ ಬಿಸ್ನೆಸ್ನೂ ಇಂಪ್ರೂವ್ ಮಾಡೋಕ್ಕೆ ಕೂಡ ಆಗಲ್ಲ. ಟು ಮೀಟ್ ದಿಸ್ ರಿಕ್ವೈರ್ಮೆಂಟ್, ದಿ ಗವರ್ಮೆಂಟ್ಸ್ ಆಫ್ ಬೋತ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಲೆವೆಲ್ಸ್ ಹ್ಯಾವ್ ಸೆಟ್ ಅಪ್ ಸೆವರಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಈ ರೀತಿ ನಮ್ಗೆ ಹೆಲ್ಪ್ ಮಾಡೋದಕ್ಕೆ, ಹೊಸ ಎಂಟರ್ಪ್ರಿನರ್ಸ್ ಯಾರಿರ್ತಾರೆ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ಸ್ ಯಾರಿರ್ತಾರೆ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ಸ್ ಅವರು ಎಷ್ಟೊಂದು ಇನ್ಸ್ಟಿಟ್ಯೂಷನ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕ್ಸ್ ಇರ್ಬೋದು, ಆ ರೀತಿ ಸೆಟಪ್ ಮಾಡಿದ್ದಾರೆ. ಈಗ ಯಾವ್ಯಾವುದು ಚಿಕ್ಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆಲ್ಲ ಇವರು ಲೋನ್ ಕೊಡ್ತಾರೆ. ಈಗ ಕೆಲವು ಈ ಥರ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನ ನೋಡೋಣ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ IDBI, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ NABARD, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್ EXIM ಬ್ಯಾಂಕ್, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ SIDBI, ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ IFCI, ICICI ಅಥವಾ ಇಂಡಸ್ಟ್ರಿಯಲ್ ರೀಕನ್ಸ್ಟ್ರಕ್ಷನ್ ಬ್ಯಾಂಕ್ ಆಫ್ ಇಂಡಿಯಾ, ಕಮರ್ಷಿಯಲ್ ಆ್ಯಂಡ್ ಅದರ್ ಬ್ಯಾಂಕ್ಸ್, ಸ್ಟೇಟ್ ಫಿನಾನ್ಸ್ ಕಾರ್ಪೊರೇಷನ್ಸ್, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ LIC, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ UTI. ಇಷ್ಟು ಥರ ಎಷ್ಟೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಇದು ಅದಕ್ಕೆ ತಕ್ಕಾಗೆ ಅವರು ಲೋನ್ಗಳು ಕೊಡೋದು ಅದೆಲ್ಲ ಕೂಡ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ IDBI, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್, ಇವ್ರು ಏನು ಮಾಡ್ತಾರೆ, ಇಂಡಸ್ಟ್ರೀಸಿಗೆ ಮಾತ್ರ ಲೋನ್ ಕೊಡ್ತಾರೆ. ಓಕೆ. ಈಗ NABARD ಬ್ಯಾಂಕ್ ಬಂದು ಇಲ್ಲಿ ಹೆಸರೆಲ್ಲ ಇದೆ ನೋಡಿ, ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಅಗ್ರಿಕಲ್ಚರ್ಗೆ ಏನಾದರೂ ಬೇಕು ಅಂದರೆ, ಮತ್ತು ರೂರಲ್ ಏನಾದರೂ ಡೆವಲಪ್ಮೆಂಟ್ಸ್ಗೋಸ್ಕರ ಬೇಕು ಅಂದರೆ ಅದಕ್ಕೆ ಮಾತ್ರ ಲೋನ್ ಕೊಡ್ತಾರೆ. EXIM ಬ್ಯಾಂಕ್ ಅಂದರೆ ಏನು, ಇವ್ರು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾರಲ್ಲ ಅಂಥವ್ರಿಗೆ ಮಾತ್ರ ಲೋನ್ ಕೊಡೋದು. ಆಯಿತಾ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ದು SIDBI ಅಂತ ಇದೆಯಲ್ಲ, ಇವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಮಾತ್ರ ಲೋನ್ ಕೊಡ್ತಾರೆ. ಈ ರೀತಿ ಆಯಿತಾ. ಇಷ್ಟು ಥರ ಒಂದೊಂದು ಇನ್ಸ್ಟಿಟ್ಯೂಷನ್, ಒಂದೊಂದು ಟೈಪ್ ಆಫ್ ಬಿಸ್ನೆಸ್ಗೆ ಒಂದೊಂದು ರೀತಿ ಇನ್ಸ್ಟಿಟ್ಯೂಷನ್ಸು ಬಂದು ಹೆಲ್ಪ್ ಮಾಡುತ್ತೆ ನಮಗೆ.
ಈಗ ನಾವು ಯಾವ್ಯಾವ ಆರ್ಗನೈಸೇಷನ್ ಫಿನಾನ್ಸಲ್ಲಿ ಹೆಲ್ಪ್ ಮಾಡುತ್ತೆ ನೋಡಿದ್ವಿ, ಅಂದರೆ ದುಡ್ಡು ಕಾಸು ರಿಲೇಟೆಡಲ್ಲಿ, ಕ್ಯಾಪಿಟಲಲ್ಲಿ, ಇನ್ವೆಸ್ಟ್ಮೆಂಟಲ್ಲಿ ನಮ್ಗೆ ಹೆಲ್ಪ್ ಮಾಡುತ್ತೆ ಗೊತ್ತಾಯಿತು. ಈಗ ಯಾರ್ಯಾರು ಪ್ರಮೋಷನಲ್ಲಾಗಿ ಹೆಲ್ಪ್ ಮಾಡ್ತಾರೆ, ಅಂದರೆ ನಮ್ಮ ಒಂದು ಬಿಸ್ನೆಸ್ನ ಸ್ಪ್ರೆಡ್ ಮಾಡೋದಕ್ಕೆ ಅಥವಾ ನಮ್ಮ ಬಿಸ್ನೆಸ್ನ ಡೆವಲಪ್ ಮಾಡೋದಕ್ಕೆ, ಅದಕ್ಕೆ ಯಾರ್ಯಾರು ಹೆಲ್ಪ್ ಮಾಡ್ತಾರೆ, ಯಾವ್ಯಾವ ಆರ್ಗನೈಸೇಷನ್ಸ್ ಇದೆ ಅದು ಕೂಡ ನೋಡೋಣ. ಗೌರ್ಮೆಂಟ್ ಅಟ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಲೆವೆಲ್ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ಮೆನಿ ಮೆಷರ್ಸ್ ಟು ಸಪೋರ್ಟ್ ದಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಎಂಟರ್ಪ್ರಿನರ್ಸ್. ಈ ರೀತಿ ನಮಗೋಸ್ಕರ ನಮ್ಮ ಎಂಟರ್ಪ್ರಿನರ್ಸ್ಗೆ ಡೆವಲಪ್ ಆಗೋದಕ್ಕೂ ಅಂತ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರೆಲ್ಲ ಎಷ್ಟೊಂದು ಮೆಷರ್ಸು ತೊಗೊಂಡಿದ್ದಾರೆ. ಎ ನಂಬರ್ ಆಫ್ ಪ್ರಮೋಟಿಂಗ್ ಏಜೆನ್ಸೀಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ಬಿನ್ ಸೆಟಪ್ ಟು ಹೆಲ್ಪ್ ಎಮರ್ಜಿಂಗ್ ಎಂಟರ್ಪ್ರಿನರ್ಸ್ ಟು ಸ್ಟಾರ್ಟ್ ಎಸ್ಪೆಷಲಿ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಎಂಟರ್ಪ್ರೈಸಸ್. ಈ ರೀತಿ ಎಷ್ಟೊಂದು ಪ್ರಮೋಟಿಂಗ್ ಏಜೆನ್ಸೀಸು ಮತ್ತು ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಸೆಟಪ್ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಏನಕ್ಕೆ? ಈ ಸ್ಟಾರ್ಟಿಂಗ್ ಎಮರ್ಜಿಂಗ್ ಎಂಟರ್ಪ್ರಿನರ್ಸ್ಗೆ, ಅಂದರೆ ಹೊಸದಾಗಿ ಬಿಸ್ನೆಸ್ ಮಾಡ್ತಾ ಇರೋಂಥವ್ರಿಗೆ ಹೆಲ್ಪ್ ಮಾಡೋದಕ್ಕೆ. ದೀಸ್ ಇನ್ಸ್ಟಿಟ್ಯೂಷನ್ಸ್ ಸಪೋರ್ಟ್ ದಿ ಎಂಟರ್ಪ್ರಿನರ್ಸ್ ಇನ್ ರೆಸ್ಪೆಕ್ಟ್ ಆಫ್ ಟ್ರೈನಿಂಗ್, ಫಿನಾನ್ಸಿಂಗ್ ಆ್ಯಂಡ್ ಮಾರ್ಕೆಟಿಂಗ್. ನೋಡಿ, ಈ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡುತ್ತೆ, ಈ ಎಂಟರ್ಪ್ರಿನರ್ಸ್ ಏನಿರ್ತಾರೆ, ಬಿಸ್ನೆಸ್ ಪೀಪಲ್ ಹೊಸದಾಗಿ ಬಂದಿರೋಂಥವ್ರಿಗೆ ಇವ್ರಿಗೆ ಟ್ರೈನಿಂಗ್ ಕೊಡೋದಿರ್ಬೋದು, ಅವ್ರಿಗೆ ಫೈನಾನ್ಸ್ ಕೊಡೋದಿರ್ಬೋದು, ಅಥವಾ ಮಾರ್ಕೆಟಿಂಗ್ ಅಂದರೆ ಅವ್ರ ಪ್ರಾಡಕ್ಟ್ನ ಸೆಲ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಿರ್ಬೋದು, ಇವೆಲ್ಲ ಕೂಡ ಮಾಡ್ತಾರೆ. ಈ ರೀತಿದು ಕೆಲವು ಇನ್ಸ್ಟಿಟ್ಯೂಷನ್ಸ್ ಇದೆ. ಮೇಲೆ ಹೇಳಿದಂಥ ಬ್ಯಾಂಕ್ಸ್ ಥರನೇ ಇಲ್ಲೂ ಕೂಡ ಇದೆ. ಯಾವ್ಯಾವುದು? ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ ಅಂತ ಇವು ಟ್ರೈನಿಂಗ್ಗಳು ಕೊಡ್ತಾರೆ. ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ SIDC ಅಂತ, ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ NSIC, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬೋರ್ಡ್ SSIB, SISI, ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ KIADB, ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್, ಟೆಕ್ನಿಕಲ್ ಕನ್ಸಲ್ಟೆನ್ಸಿ ಆರ್ಗನೈಸೇಷನ್. ಈ ರೀತಿ ಎಷ್ಟೊಂದು ಆರ್ಗನೈಸೇಷನ್ಸ್ ಇದೆ. ಇವೆಲ್ಲ ಕೂಡ ನಮಗೆ ಟ್ರೈನಿಂಗ್, ಫೈನಾನ್ಸಿಂಗ್, ಮಾರ್ಕೆಟಿಂಗಲ್ಲೆಲ್ಲ ಕೂಡ ಹೆಲ್ಪ್ ಮಾಡ್ತಾರೆ. ಈಗ ಇಲ್ಲಿ ನಿಮಗೆ ಎಂಟರ್ಪ್ರಿನರ್ ಅಂದರೆ ಏನೊಂದು ಗೊತ್ತಾಯಿತು, ಎಂಟರ್ಪ್ರಿನರ್ಶಿಪ್ ಅಂದರೆ ಏನೊಂದು ಗೊತ್ತಾಯಿತು, ಮತ್ತು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದರೆ ಏನು ಅದರದ್ದು ನಿಮಗೊಂದು ಡಿಫ್ರೆನ್ಷಿಯೇಟ್ ಮಾಡೋದು ಅದ್ರ ಬಗ್ಗೆ ಕೂಡ ಐಡಿಯಾ ಗೊತ್ತಾಯಿತು. ಟೋಟಲಾಗಿ ಎಲ್ಲ ಗೊತ್ತಾಗಿದೆ ಇಲ್ಲಿವರೆಗೂ ಹೇಳಿರೋದು ಅಂತ ನಾನು ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕೆಲವು ಸಕ್ಸಸ್ಫುಲ್ ಎಂಟರ್ಪ್ರಿನರ್ಸ್ ಯಾರಿದ್ದಾರೆ ನಾನು ಹೇಳಿದೆ ಡಿಫ್ರೆನ್ಸ್ ಇವಾಗ ಇಷ್ಟರಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ. ಬಿಸ್ನೆಸ್ ಮ್ಯಾನ್ಗೂ ಎಂಟರ್ಪ್ರಿನರ್ಗೂ ಡಿಫ್ರೆನ್ಸ್ ಗೊತ್ತಾಯ್ತು ನಿಮಗೆ ಅಲ್ವಾ? ಬಿಸ್ನೆಸ್ ಮ್ಯಾನ್ ಅಂದರೆ ಯಾವ ಬಿಸ್ನೆಸ್ ಮಾಡಿದ್ರು ಬಿಸ್ನೆಸ್ ಮ್ಯಾನೇ. ಎಂಟರ್ಪ್ರಿನರ್ ಅಂದರೆ ಆ ಬಿಸ್ನೆಸ್ಸಲ್ಲಿ ಏನಾದರೂ ಹೊಸ್ದಾಗಿ ಏನಾದರೂ ಇನೋವೇಟ್ ಮಾಡಿದರೆ ಅವರು ಎಂಟರ್ಪ್ರಿನರ್ಸ್ ಅಂತ. ಓಕೆ, ಈ ರೀತಿ ಕೆಲವು ಸಕ್ಸಸ್ಫುಲ್ ಎಂಟರ್ಪ್ರಿನರ್ಸ್ ಬಗ್ಗೆ ನಾವು ನೋಡೋಣ. ಮೊದಲನೇದಾಗಿ ಡಾಕ್ಟರ್ ಪ್ರತಾಪ್ ರೆಡ್ಡಿ ಅಂತ ಹೇಳ್ಬಿಟ್ಟು. ಈ ಡೆವಲಪ್ಡ್ ಇಂಡಿಯಾಸ್ ಫಸ್ಟ್ ಹಾಸ್ಪಿಟಲ್ ಗ್ರೂಪ್, ದಿ ಅಪೋಲೋ ಹಾಸ್ಪಿಟಲ್ಸ್. ಇವರು ಇಂಡಿಯಾದಲ್ಲೇ ಫಸ್ಟ್ ಹಾಸ್ಪಿಟಲ್ ಗ್ರೂಪ್ನ ಡೆವಲಪ್ ಮಾಡ್ತಾರೆ. ಏನು, ಇಂಡಿಯಾದಲ್ಲಿ ಹಾಸ್ಪಿಟ್ಲೇ ಇರಲಿಲ್ವಾ? ಇತ್ತು, ಆದರೆ ಹಾಸ್ಪಿಟಲ್ ಅಲ್ಲೊಂದಿತ್ತು, ಆದರೆ ಹಾಸ್ಪಿಟಲ್ ಗ್ರೂಪೇ ಇರಲಿಲ್ಲ, ಅಪೋಲೋ ಹಾಸ್ಪಿಟಲ್ಸ್ ಅಂತ. ಅಂದರೆ ಇವ್ರದ್ದು ಪ್ರತಿಯೊಂದು ಸಿಟಿಯಲ್ಲೂ ಕೂಡ ಒಂದೊಂದು ಹಾಸ್ಪಿಟಲ್ ಇರುತ್ತೆ, ಆ ಟೈಪ್. ಈ ರೆವಲ್ಯೂಷನೈಸ್ಡ್ ಇಂಡಿಯಾಸ್ ಹೋಲ್ ಹೆಲ್ತ್ ಕೇರ್ ಸೆಕ್ಟರ್ ಆ್ಯಂಡ್ ಟುಡೇ ಇಟ್ ಹ್ಯಾಸ್ ಓವರ್ 750 ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಆನ್ ಮಾಡರ್ನ್ ಲೈನ್ಸ್ ಥ್ರೂಔಟ್ ದಿ ಕಂಟ್ರಿ. ಇವರು ಟೋಟಲ್ ಹೆಲ್ತ್ ಸೆಕ್ಟರ್ ಏನಿತ್ತು ಇಂಡಿಯಾದಲ್ಲಿ ಅದನ್ನೇ ರೆವಲ್ಯೂಷನೈಸ್ ಮಾಡ್ತಾರೆ. ಈಗ ಪ್ರೆಸೆಂಟ್ ಡೇಯಲ್ಲಿ ಇವ್ರದ್ದು 750 ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಇದೆ ನಮ್ಮ ದೇಶ ಫುಲ್ಲು. ದಿ ಐಡಿಯಾ ಕೇಮ್ ಟು ಡಾಕ್ಟರ್ ರೆಡ್ಡಿ ವೆನ್ ಎ ಪೇಷಂಟ್ ಹು ಕುಡ್ ನಾಟ್ ಮೇಕ್ ಇಟ್ ಟು ಗೋ ಟು ಟೆಕ್ಸಸ್ ಇನ್ ಅಮೆರಿಕಾ ಫಾರ್ ಓಪನ್ ಹಾರ್ಟ್ ಸರ್ಜರಿ. ಈ ಐಡಿಯಾ ಯಾವಾಗ ಬಂತು ನೋಡಿ, ಇವರು ಡಾಕ್ಟರ್ ಆಗಿದ್ದರು ಪ್ರತಾಪ್ ರೆಡ್ಡಿ ಅವರು. ಒಬ್ಬ ಪೇಷಂಟು ಓಪನ್ ಹಾರ್ಟ್ ಸರ್ಜರಿ ಅಂದರೆ ಹಾರ್ಟ್ ಓಪನ್ ಮಾಡಿ ಅದನ್ನು ಸರ್ಜರಿ ಮಾಡೋವಂಥದ್ದು, ಇದಕ್ಕೆ ಅಮೆರಿಕಾಗೆ ಹೋಗೋಕ್ಕೆ ಆಗಲಿಲ್ಲ, ಆಯಿತಾ? ಅದಕ್ಕೆ ಇಲ್ಲೂ ಒಂದು ಹಾಸ್ಪಿಟ್ಲ್ ಇರ್ಬೋದಲ್ವಾ ಹಾರ್ಟ್ ಆಪ್ರೇಷನ್ ಮಾಡೋ ಥರ ಅಂಥೇಳಿ ಇವರು ಹಾಸ್ಪಿಟ್ಲನ್ನ ಸ್ಟಾರ್ಟ್ ಮಾಡಿದ್ದು. ಬರೀ ಹಾಸ್ಪಿಟಲಲ್ಲ, ಒಂದು ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ನೇ, ಎಷ್ಟೊಂದು ಗ್ರೂಪ್ ಆಫ್ ಹಾಸ್ಪಿಟಲ್ಸ್ನ ಇವರು ಕ್ರಿಯೇಟ್ ಮಾಡ್ತಾರೆ. ಡಾಕ್ಟರ್ ರೆಡ್ಡಿ ಕ್ರಿಯೇಟೆಡ್ ಎ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಇಂಡಿಯಾ ವಿಚ್ ಮೇಡ್ ಮೆಡಿಕಲ್ ಕೇರ್ ಮೋರ್ ಅಫೋರ್ಡಬಲ್ ಆ್ಯಂಡ್ ಆಕ್ಸೆಸಿಬಲ್ ಫಾರ್ ಎವ್ರಿ ಒನ್. ಇವ್ರು ಏನು ಮಾಡಿದ್ರು, ಯೋಚನೆ ಮಾಡಿದ್ರು, ಏನು ಇಷ್ಟು ದುಡ್ಡು ಆಗ್ತಾಯಿದೆ, ಒಂದು ಹಾರ್ಟ್ ಸರ್ಜರಿ ಆಗಬೇಕು ಅಂತ ಹೇಳಿದ್ರೆ ಲಕ್ಷಗಳಾಗ್ತಾಯಿದೆ, ನಮ್ಮ ಜನಗಳಿಗೆ ಅಷ್ಟು ಆಗಲ್ವಲ್ಲ ಅಂತೇನು ಮಾಡಿದ್ರು, ಇವರೇ ಇಲ್ಲೇ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿ ಕಮ್ಮಿ ದುಡ್ಡಲ್ಲಿ ಹಾರ್ಟ್ ಆಪ್ರೇಷನ್ಸ್ ಮಾಡೋದು ಅಥವಾ ಬೇರೆ ಬೇರೆ ಒಂದು ಡಿಸೀಸಸ್ನ ಕ್ಯೂರ್ ಮಾಡೋದು ಅದೆಲ್ಲ ಕೂಡ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಂದು ನರೇಶ್ ಗೋಯಲ್ ಅಂತ. ಇವ್ರು ಯಾರು? ಈಸ್ ದಿ ಫೌಂಡರ್ ಆ್ಯಂಡ್ ಚೇರ್ಮನ್ ಆಫ್ ಜೆಟ್ ಏರ್ವೇಸ್. ಈ ಜೆಟ್ ಏರ್ವೇಸ್ ಅಂತ ಇದೆ, ಒಂದು ಫ್ಲೈಟ್ ಕಂಪನಿ. ಈಗ ನೀವು ಪ್ಯಾಸೆಂಜರ್ ಪ್ಲೇನ್ಸ್ ಎಲ್ಲ ಇರುತ್ತಲ್ಲ ಆ ಥರ ಕಂಪ್ನಿ ಇದು. ಇಟ್ ಈಸ್ ದಿ ಇಂಡಿಯಾಸ್ ಲಾರ್ಜೆಸ್ಟ್ ಡೊಮೆಸ್ಟಿಕ್ ಏರ್ಲೈನ್ಸ್ ಅಂಡರ್ ಪ್ರೈವೇಟ್ ಸೆಕ್ಟರ್. ಈ ಪ್ರೈವೇಟ್ ಸೆಕ್ಟರಲ್ಲಿ ಎಷ್ಟೊಂದು ಕಂಪ್ನಿ ಇದೆ, ಬರೀ ಜೆಟ್ ಏರ್ವೇಸ್ ಅಂತೆಲ್ಲ, ಕಿಂಗ್ಫಿಷರ್ ಏರ್ಲೈನ್ಸ್ ಇದೆ, ಇನ್ನೂ ಬೇರೆ ಬೇರೆ ಎಲ್ಲ ಇದೆ. ಅದರಲ್ಲಿ ಇದು ತುಂಬ ದೊಡ್ಡ ಒಂದು ಡೊಮೆಸ್ಟಿಕ್ ಏರ್ಲೈನ್ಸ್ ಆಗಿದೆ. ಅಂದರೆ ಇಂಡಿಯಾದಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮಾತ್ರ, ಇದು ಬೇರೆ ದೇಶಕ್ಕೆಲ್ಲ ಹೋಗಲ್ಲ ಇವ್ರ ಫ್ಲೈಟ್ಗಳು, ಆ ಟೈಪ್. ಆಫ್ಟರ್ ಈಸ್ ಗ್ರ್ಯಾಜುಯೇಷನ್ ಈ ವರ್ಕ್ಡ್ ಇನ್ ಎ ಟ್ರಾವೆಲ್ ಬಿಸ್ನೆಸ್. ಇವರು ಗ್ರ್ಯಾಜುಯೇಷನ್ ಆದಮೇಲೆ ಡಿಗ್ರಿ ಎಲ್ಲ ಮುಗಿಸಿದ್ಮೇಲೆ ಇವರು ಟ್ರಾವೆಲ್ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡ್ತಾರೆ. ಬೈ 1974 ಗೋಯಲ್ ಸ್ಟಾರ್ಟೆಡ್ ಟು ಲುಕ್ ಆಫ್ಟರ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಆಫ್ ಫಾರಿನ್ ಏರ್ಲೈನ್ಸ್ ಇನ್ ಇಂಡಿಯಾ. 1974 ಅಷ್ಟರಲ್ಲಿ ಗೋಯಲ್ ಅವ್ರು ಏನು ಮಾಡ್ತಾರೆ,
ಒಂದು ಫಾರಿನ್ ಏರ್ಲೈನ್ಸ್ ಇರುತ್ತೆ, ಅಂದರೆ ಬೇರೆ ದೇಶದಲ್ಲಿ ಸ್ಟಾರ್ಟ್ ಆಗಿದ್ದಂಥ ಒಂದು ಏರ್ಲೈನ್ ಕಂಪನಿ, ಅದರದ್ದು ಸೇಲ್ಸು ಮಾರ್ಕೆಟಿಂಗ್ ಅದೆಲ್ಲ ನೋಡ್ಕೊಳ್ತಾ ಇರ್ತಾರೆ ಇಂಡಿಯಾದಲ್ಲಿ. ಇನ್ 1917 ಗೋಯಲ್ ಟುಕ್ ಅಡ್ವಾಂಟೇಜ್ ಆಫ್ ಓಪನ್ ಸ್ಕೈ ಪಾಲಿಸಿ ಆಫ್ ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ಸೆಟಪ್ ಜೆಟ್ ಏರ್ವೇಸ್. ನೋಡಿ ಇವ್ರೇನು ಮಾಡಿದ್ರು 1917 ಅಲ್ಲ, ಇದು 1992 ಸ್ಟಾರ್ಟ್ ಆಗುತ್ತೆ ಇದು. ಅಂದರೆ ಆ ಟೈಮಲ್ಲಿ ಏನು ಮಾಡಿದ್ರು ಇವರು ಓಪನ್ ಸ್ಕೈ ಪಾಲಿಸಿನ ಅಡ್ವಾಂಟೇಜಿಗೆ ತೊಗೊಂಡು ಒಂದು ಜೆಟ್ ಏರ್ವೇಸ್ ಅಂತ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಜೆಟ್ ಏರ್ವೇಸ್ ಫಾರ್ ಆಪರೇಷನ್ ಆಫ್ ಶೆಡ್ಯೂಲ್ಡ್ ಏರ್ ಸರ್ವಿಸ್ ಫಾರ್ ಡೊಮೆಸ್ಟಿಕ್ ಫ್ಲೈಟ್ಸ್ ಇನ್ ಇಂಡಿಯಾ. ಇವ್ರೇನಂದರೆ ಡೊಮೆಸ್ಟಿಕ್ ಫ್ಲೈಟ್ಸ್ ಅಂದರೆ ಇಂಡಿಯಾದಿಂದ ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗೋ ಥರ ಮಾತ್ರ ಇವರು ಒಂದು ಜೆಟ್ ಏರ್ವೇಸ್ ಅಂತ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಂದು ನಾರಾಯಣ ಮೂರ್ತಿ ಅಂತ. ಇವ್ರ ಬಗ್ಗೆ ನಾವು ತುಂಬ ಕೇಳಿರ್ತೀವಿ, ಯಾಕಂದರೆ ಇವರು ಕರ್ನಾಟಕದವರು. ಈಸ್ ಒನ್ ಆಫ್ ದಿ ಫೌಂಡರ್ಸ್ ಆಫ್ ಇನ್ಫೋಸಿಸ್ ಟೆಕ್ನಾಲಜೀಸ್ ಲಿಮಿಟೆಡ್ LTD ಇನ್ 1999. ಇವರು ಇನ್ಫೋಸಿಸ್ ಟೆಕ್ನಾಲಜೀಸ್ ಲಿಮಿಟೆಡ್ನ ಒಬ್ಬರು ಫೌಂಡರ್. ಇದು 1999 ಇವರು ಇದನ್ನು ಫೌಂಡ್ ಮಾಡ್ತಾರೆ. ಇನ್ಫೋಸಿಸ್ ಬಿಕೇಮ್ ದಿ ಫಸ್ಟ್ ಇಂಡಿಯನ್ ಕಂಪನಿ ಟು ಬಿ ಲಿಸ್ಟೆಡ್ ಆನ್ NASDAQ. ಇದು ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸೆಕ್ಯೂರಿಟೀಸ್ ಡೀಲರ್ ಆಟೋಮೇಟೆಡ್ ಕೊಟೇಷನ್ಸ್ ಅಂತ. ಆ ಒಂದು ಗ್ರೂಪ್ಗೆ ಇದು ಶೇರ್ಸ್ ಎಲ್ಲ ಟ್ರೇಡ್ ಮಾಡೋದು ಅದೆಲ್ಲ ಹೇಳ್ತಾರಲ್ಲ ಆ ಥರ. ಇದು ಮೊದಲನೇ ಇಂಡಿಯನ್ ಕಂಪನಿ ಅಲ್ಲಿ ಲಿಸ್ಟ್ಗೆ ಹೋಗಿದ್ದು. ಬೈ 2006 ದಿ ಕಂಪ್ನಿ ಎಂಪ್ಲಾಯ್ಡ್ ಓವರ್ 50,000 ಪೀಪಲ್ ಆ್ಯಂಡ್ ಹ್ಯಾಡ್ ಎ ಟರ್ನ್ ಓವರ್ ಆಫ್ $2 billion. ನೋಡಿ ಇವ್ರು ಸ್ಟಾರ್ಟ್ ಆಗಿದ್ದು 1999, 2006 ಅಷ್ಟರಲ್ಲಿ ಬಂದು ಕಂಪನಿಯಲ್ಲಿ 50,000 ಜನ ಕೆಲಸ ಮಾಡೋ ಥರ ಕಂಪ್ನಿ ಬೆಳೆದಿತ್ತು. ಮತ್ತು ಟರ್ನ್ ಓವರ್ ಎಷ್ಟಿತ್ತು ಅಂದರೆ $2 billion. 1 ಬಿಲಿಯನ್ ಅಂದರೆ 100 ಕೋಟಿ, 2 ಬಿಲಿಯನ್ ಅಂದರೆ 200 ಕೋಟಿ, 200 ಕೋಟಿ ರುಪೀಸ್ ಅಲ್ಲ, 200 ಕೋಟಿ ಡಾಲರ್ಸ್ ಅಷ್ಟು ಟರ್ನ್ ಓವರ್ನ ತೊಗೊಂಡಿತ್ತು ಒಂದು 6-7 ಇಯರ್ಸಲ್ಲಿ. ಮೂರ್ತಿ ಹ್ಯಾಸ್ ಆಲ್ವೇಸ್ ಬಿಲೀವ್ಡ್ ದಟ್ ಆನೆಸ್ಟಿ, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಮಾರಲ್ ಇಂಟಿಗ್ರಿಟಿ ಆರ್ ದಿ ಕೀ ಫ್ಯಾಕ್ಟರ್ಸ್ ಫಾರ್ ಸಕ್ಸಸ್. ಮೂರ್ತಿಯವ್ರು ಏನು ಬಿಲೀವ್ ಮಾಡಿದ್ರು ಅಂತ ಹೇಳಿದ್ರೆ, ಯಾವಾಗ ಆನೆಸ್ಟಿ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು ಮತ್ತು ಮಾರಲ್ಸ್ ಇರಬೇಕು, ಇದೆಲ್ಲ ಇತ್ತು ಅಂದರೆ ಸಕ್ಸಸ್ ಆರಾಮಾಗೆ ಬರುತ್ತೆ ಅಂತ. ನೆಕ್ಸ್ಟ್ ಬಂದು ವರ್ಗೀಸ್ ಕುರಿಯನ್ ಅಂತ. ಓಕೆ, ಈಸ್ ದಿ ರಿನೌಂಡ್ ಇಂಡಿಯನ್ ಸೋಷಿಯಲ್ ಎಂಟರ್ಪ್ರಿನರ್ ಆ್ಯಂಡ್ ಈಸ್ ಬೆಸ್ಟ್ ನೋನ್ ಆಸ್ ದಿ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಫಾರ್ ಈಸ್ ಮಿಲಿಯನ್ಸ್ ಆಫ್ ಲೀಟರ್ಸ್ ಆಫ್ ಮಿಲ್ಕ್ ಫ್ಲೋ. ನೋಡಿ ಇವರು ಸೋಷಿಯಲ್ ಎಂಟರ್ಪ್ರಿನರ್ ಅಂತ ಇಂಡಿಯಾದಲ್ಲಿ, ಇವ್ರನ್ನ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಂತ ಕೂಡ ಕರೀತಾರೆ. ಏನು ವೈಟ್ ರೆವಲ್ಯೂಷನ್ ಅಂದರೆ, ನೋಡಿ ಇಂಡಿಯಾದಲ್ಲಿ ಹಾಲು ಅಷ್ಟಿರಲಿಲ್ಲ, ನಮ್ಮ ಹಸುಗಳೆಲ್ಲ ಬಂದು ಅರ್ಧ ಲೀಟ್ರು 1 ಲೀಟ್ರ್ ಈ ಥರ ಕರೀತಾ ಇತ್ತು, ಮತ್ತು ಅಷ್ಟೊಂದು ಹಸುಗಳು ಇರಲಿಲ್ಲ. ಇದು ಡೈರಿ ಸಿಸ್ಟಮ್ ಇವಾಗ ಏನಿದೆ ಈ ಥರ ಎಲ್ಲ ತುಂಬ ಚೆನ್ನಾಗಿರಲಿಲ್ಲ. ಮೊದಲು ಮನೆಯಲ್ಲೇ ಸ್ವಲ್ಪ ಕರೀತಾಯಿದ್ರು ಆ ಥರ. ಇವರು ವೈಟ್ ರೆವಲ್ಯೂಷನ್ ತಂದು ಮಿಲ್ಕ್ ಡೆವಲಪ್ಮೆಂಟಲ್ಲಿ, ಮಿಲ್ಕ್ ಜಾಸ್ತಿ ಪ್ರೊಡಕ್ಷನ್ ಮಾಡೋದ್ರಲ್ಲಿ ಅದರಲ್ಲೆಲ್ಲ ಮಾಡಿ ಈಗ ಎಲ್ಲರಿಗೂ ಹಾಲು ಈಸಿಯಾಗಿ ಸಿಗೋ ಥರ ಮಾಡಿದ್ದಾರೆ. ಕುರಿಯನ್ ವಾಸ್ ದಿ ಲೀಡಿಂಗ್ ಪರ್ಸನಾಲಿಟಿ ಇನ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇವರು ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸನ್ ಆಗಿದ್ದರು. ಅಮೂಲ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಇಸ್ ದಿ ಅಚೀವ್ಮೆಂಟ್ ಆಫ್ ಕುರಿಯನ್. ಅಮೂಲ್ ಮಿಲ್ಕ್ ಎಲ್ಲ ಕೇಳಿದಿರಲ್ಲ, ಇವಾಗೆಲ್ಲ ಐಸ್ ಕ್ರೀಮ್ ಎಲ್ಲ ಬಂದುಬಿಟ್ಟಿದೆ ಅಮೂಲಲ್ಲಿ. ಆ ಥರ ಅಮೂಲ್ ಮಿಲ್ಕು ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ ಏನಿತ್ತು ಅದು ಕುರಿಯನ್ ಅವರ ಅಚೀವ್ಮೆಂಟ್. ಈ ಎಸ್ಟಾಬ್ಲಿಷ್ಡ್ ಎ ಸ್ಮಾಲ್ ಸ್ಕೇಲ್ ಆನಂದ್ ಮಿಲ್ಕ್ ಡೈರಿ ಇನ್ ಕೈರಾ ಡಿಸ್ಟ್ರಿಕ್ಟ್ ಇನ್ ಗುಜರಾತ್ ಸ್ಟೇಟ್ ಆ್ಯಂಡ್ ನೌ ಇಟ್ ಈಸ್ ದಿ ಲಾರ್ಜೆಸ್ಟ್ ಡೈರಿ ಡೆವಲಪ್ಮೆಂಟ್ ಎಂಟರ್ಪ್ರೈಸ್ ಇನ್ ಇಂಡಿಯಾ. ನೋಡಿ ಇವರು ಆನಂದ್ ಮಿಲ್ಕ್ ಡೈರಿ ಅಂತ ಹೇಳ್ಬಿಟ್ಟು ಗುಜರಾತಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಈಗ ಅದು ಇಂಡಿಯಾದಲ್ಲೇ ತುಂಬ ದೊಡ್ಡ ಡೈರಿ ಡೆವಲಪ್ಮೆಂಟ್ ಎಂಟರ್ಪ್ರೈಸ್ ಅಂತ ಕರಿಬೋದು ನಾವು, ಅಂದರೆ ತುಂಬ ದೊಡ್ಡ ಡೈರಿ. ನೆಕ್ಸ್ಟ್ ಬಂದು ಧೀರುಭಾಯ್ ಅಂಬಾನಿ ಅಂತ. ನೀವು ಈ ಅಂಬಾನಿ ಅನ್ನೋ ಹೆಸರನ್ನ ತುಂಬ ಸರಿ ಕೇಳಿರ್ತಾರೆ, ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ ಅಂತೆಲ್ಲ. ಅವರ ತಂದೆನೇ ಇವರು ಧೀರುಭಾಯ್ ಅಂಬಾನಿ ಅಂತ. ಈ ವಾಸ್ ದಿ ಮೋಸ್ಟ್ ಎಂಟರ್ಪ್ರೈಸಿಂಗ್ ಇಂಡಿಯನ್ ಎಂಟರ್ಪ್ರಿನರ್. ಇವರು ಇಂಡಿಯನ್ ಎಂಟರ್ಪ್ರಿನರ್ಸಲ್ಲೇ ತುಂಬ ಟಾಪಲ್ಲಿದ್ದಾರೆ ಅಂತ ಹೇಳ್ಬೋದು, ಟಾಪಲ್ಲಿ ಇದ್ದರು ಅಂತಲೂ ಹೇಳ್ಬೋದು, ಯಾಕಂದರೆ ಇವಾಗಿಲ್ಲ ಅವರು. ಈಸ್ ಲೈಫ್ ಜರ್ನಿ ಈಸ್ ರಿಮಿನಿಸೆಂಟ್ ಆಫ್ ರ್ಯಾಕ್ಸ್ ಟು ರಿಚ್ ಸ್ಟೋರಿ. ಇವಾಗ ತುಂಬ ಬಡವರಾಗಿದ್ದವರು ಯಾವ ರೀತಿ ರಿಚ್ ಆದರು ಅಂತ ಹೇಳ್ತಾರಲ್ಲ ಎಷ್ಟೊಂದು ಕತೆಗಳಲ್ಲೆಲ್ಲ, ಮೂವೀಸಲ್ಲೆಲ್ಲ, ಅದು ಇವ್ರ ಲೈಫ್ ಸ್ಟೋರಿನೂ ಅದೇ ಥರನೇ ಇದೆ. ಸ್ಟಾರ್ಟಿಂಗ್ ಬಡವರಾಗಿರ್ತಾರೆ, ಆಮೇಲೆ ತುಂಬ ರಿಚ್ ಆಗ್ತಾರೆ. ಈ ಈಸ್ ರಿಮೆಂಬರ್ಡ್ ಆ್ಯಸ್ ಒನ್ ಹೂ ರೀರೋಟ್ ಇಂಡಿಯನ್ ಕಾರ್ಪೊರೇಟ್ ಹಿಸ್ಟ್ರಿ ಆ್ಯಂಡ್ ಬಿಲ್ಟ್ ಎ ಟ್ರೂಲಿ ಗ್ಲೋಬಲ್ ಕಾರ್ಪೊರೇಟ್ ಗ್ರೂಪ್. ನೋಡಿ ಇವರು ಯಾವ ರೀತಿ ಜನ ನೆನಪಿಸ್ಕೊಳ್ತಾರೆ ಅಂದರೆ, ಇಂಡಿಯನ್ ಕಾರ್ಪೊರೇಟ್ ಹಿಸ್ಟ್ರಿನೇ ಹೊಸ್ದಾಗಿ ಬರೆದಂಥವ್ರು, ಮತ್ತು ಗ್ಲೋಬಲ್ ಇದರಲ್ಲಿ ಒಂದು ರಿಲಯನ್ಸ್ ಅಥವಾ ಅಂಬಾನಿ ಗ್ರೂಪ್ದು ಹೆಸರನ್ನ ತೊಗೊಂಡೋದವರು ಅಂತ. ಧೀರುಭಾಯ್ ಅಂಬಾನಿ ಅಲಿಯಾಸ್ ಧೀರಾಲಾಲ್ ಹಿರಾಚಂದ್ ಅಂಬಾನೀಸ್ ಫಾದರ್. ಧೀರುಭಾಯ್ ಅಂಬಾನಿ ಅಂತ ಕರೀತಾರೆ, ಆದರೆ ಫುಲ್ ಹೆಸರು ಬಂದು ಧೀರಾಲಾಲ್ ಹಿರಾಚಂದ್ ಅಂಬಾನಿ ಅಂತೇಳಿ. ಇವ್ರ ತಂದೆ ಬಂದು ಒಬ್ಬರು ಸ್ಕೂಲ್ ಟೀಚರ್ ಆಗಿರ್ತಾರೆ. ಓಕೆ, ಧೀರುಭಾಯ್ ಅಂಬಾನಿ ಸ್ಟಾರ್ಟೆಡ್ ಈಸ್ ಎಂಟರ್ಪ್ರಿನಲ್ ಕೆರಿಯರ್ ಬೈ ಸೆಲ್ಲಿಂಗ್ ಭಜನ್ ಬುಕ್ಸ್ ಟು ಪಿಲಿಗ್ರಿಮ್ಸ್ ಇನ್ ಮೌಂಟ್ ಗಿರ್ನಾರ್ ಡ್ಯೂರಿಂಗ್ ದಿ ವೀಕೆಂಡ್ಸ್. ಇವರು ಫಸ್ಟ್ ಎಂಟರ್ಪ್ರಿನರ್ ಆಗಿ ಯಾವಾಗ ಕಾಲಿಟ್ಟರು, ಮೊದಲು ಭಜನೆ ಬುಕ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ಒಂದು ಈ ಗಿರ್ನಾರ್ ಬೆಟ್ಟ ಅಂತ ಇರುತ್ತೆ, ಅಲ್ಲಿ ಸ್ಯಾಟರ್ಡೆ ಸಂಡೇ ಇವ್ರಿಗೆ ರಜಾ ಇದ್ದಾಗೆಲ್ಲ ಹೋಗ್ಬಿಟ್ಟು ಭಜನೆ ಬುಕ್ನ ಸೆಲ್ ಮಾಡ್ತಾ ಇರ್ತಾರೆ. ಆ ರೀತಿ ಇವ್ರ ಕೆರಿಯರ್ನ
ಸ್ಟಾರ್ಟ್ ಮಾಡಿದ್ರು. ಆಫ್ಟರ್ ಡೂಯಿಂಗ್ ಹಿಸ್ ಮ್ಯಾಟ್ರಿಕ್ಯುಲೇಷನ್ ಎಟ್ ದಿ ಏಜ್ ಆಫ್ 16, ಧೀರುಭಾಯ್ ಮೂವ್ ಟು ಆ್ಯಡನ್ ಇನ್ ಆಫ್ರಿಕಾ. ಇವ್ರ ಮ್ಯಾಟ್ರಿಕ್ಯುಲೇಷನ್ ಅಂತ ಒಂದು ಕೋರ್ಸ್ ಇರುತ್ತೆ, ಸೆಕೆಂಡ್ PU ಟೈಪು ಅಥವಾ 10th ಟೈಪ್ ಇದು. ಅವಾಗ ಅದನ್ನು ಮುಗಿಸ್ಬಿಟ್ಟು ಇವರು 16 ಇಯರ್ಸ್ ಏಜ್ ಇದ್ದಾಗ ಇವರು ಆಫ್ರಿಕಾದಲ್ಲಿ ಆ್ಯಡನ್ ಅನ್ನೋ ಒಂದು ಜಾಗಕ್ಕೆ ಹೋಗ್ತಾರೆ. ಹಿ ವರ್ಕ್ಡ್ ದೇರ್ ಆ್ಯಸ್ ಗ್ಯಾಸ್ ಸ್ಟೇಷನ್ ಅಟೆಂಡೆಂಟ್ ಆ್ಯಂಡ್ ದರ್ ಇಸ್ ಎ ಕ್ಲರ್ಕ್ ಇನ್ ಅನ್ ಆಯಿಲ್ ಕಂಪನಿ. ಒಂದು ಆಯಿಲ್ ಕಂಪನಿಯಲ್ಲಿ ಇವಾಗ ಎಷ್ಟೊಂದು ಆಯಿಲ್ ಕಂಪ್ನಿ ಬರುತ್ತಲ್ಲ, ಹಿಂದೂಸ್ತಾನ್ ಆಯಿಲು ಮತ್ತು HP ಗ್ಯಾಸ್ ಇದೆಲ್ಲ ಬರುತ್ತಲ್ಲ, ಆ ಥರ ಒಂದು ಗ್ಯಾಸ್ ಸ್ಟೇಷನಲ್ಲಿ ಇವರು ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಈ ರಿಟರ್ನ್ ಟು ಇಂಡಿಯಾ ಇನ್ 1958 ವಿತ್ 50,000 rupees ಆ್ಯಂಡ್ ಸೆಟಪ್ ಎ ಟೆಕ್ಸ್ಟೈಲ್ ಟ್ರೇಡಿಂಗ್ ಕಂಪನಿ. ಇವರು 1958 ಅಲ್ಲಿ ಸಂಪಾದನೆ ಮಾಡಿಬಿಟ್ಟು ಚೆನ್ನಾಗೆ 50,000 ರೂಪಾಯಿ ದುಡ್ಡು ತೊಗೊಂಡು ಇಂಡಿಯಾಗೆ ಬರ್ತಾರೆ. ಏನು ಬರೀ 50,000 ಅಂತ ಅಂದ್ಕೊಳ್ಬೇಡ್ರಿ, 50,000 ಅಂದರೆ ಆ ಟೈಮಲ್ಲಿ ತುಂಬ ದೊಡ್ಡ ಅಮೌಂಟು, ಒಂದು 5 ಕೋಟಿ ಇದ್ದಾಗ ಈಗ. ಓಕೆ, ಅಷ್ಟು ಅಮೌಂಟ್ ತೊಗೊಂಡು ಇಂಡಿಯಾಗೆ ಬರ್ತಾರೆ. ಒಂದು ಟೆಕ್ಸ್ಟೈಲ್ ಟ್ರೇಡಿಂಗ್ ಕಂಪನಿ ಅಂದರೆ ಬಟ್ಟೆಯನ್ನು ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. His business had diversified into a core specialization in petrochemicals with additional interests in telecommunications, information technology, energy, power, retail textiles, infrastructure services, capital markets and logistics. ಇವರು ಮೊದಲು ಬರೀ ಟೆಕ್ಸ್ಟೈಲ್ ಕಂಪನಿ ಇದ್ದರೂ ಕೂಡ ಇವಾಗ ಇದು ಎಷ್ಟೊಂದಾಗಿದೆ. ಅದರಲ್ಲಿ ಮೇಯ್ನ್ ಬಂದು ಪೆಟ್ರೋಕೆಮಿಕಲ್ ಅಂತ, ರಿಲಯನ್ಸ್ ಪೆಟ್ರೋಲ್ದು ತುಂಬ ಇಂಪಾರ್ಟೆಂಟು. ಆದರೆ ಅದಲ್ಲದೆ ಟೆಲಿಕಮ್ಯುನಿಕೇಷನ್ಸ್ ಇರ್ಬೋದು, ಇವಾಗ ಜಿಯೋ ಎಲ್ಲ ನೋಡ್ತಿರಲ್ಲ, ಅದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಇರ್ಬೋದು, ಸಾಫ್ಟ್ವೇರ್ದು, ಎನರ್ಜಿ, ಪವರ್, ರಿಟೈಲ್ ಎಲ್ಲದರಲ್ಲೂ ಕೂಡ, ಎಲ್ಲ ಫೀಲ್ಡ್ಸಲ್ಲೂ ಕೂಡ ರಿಲಯನ್ಸ್ ಇದ್ದೇ ಇದೆ. ದಿ ರಿಲಯನ್ಸ್ ಕಂಪನಿ ವಿಚ್ ಈಸ್ ಸ್ಟಾರ್ಟೆಡ್ ಬೈ ಹಿಮ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಎಂಟರ್ಪ್ರಿನರ್ಶಿಪ್ಸ್ ಇನ್ ದಿ ವರ್ಲ್ಡ್. ಈ ರಿಲಯನ್ಸ್ ಕಂಪನಿ ಏನು ಇವರು ಸ್ಟಾರ್ಟ್ ಮಾಡಿದ್ರು ಅದು ತುಂಬ ಡೆವಲಪ್ ಆಗಿ ತುಂಬ ಇಂಪಾರ್ಟೆಂಟ್ ಬಿಸ್ನೆಸ್ ಆಗಿ ಎಸ್ಟಾಬ್ಲಿಷ್ ಆಗಿದೆ ಈಗ ಇಡೀ ಪ್ರಪಂಚದಲ್ಲೇ. ಇನ್ನೊಬ್ಬರು ಎಂಟರ್ಪ್ರಿನರ್ ಬಗ್ಗೆ ನೋಡೋಣ. ಇವ್ರ ಹೆಸರು ಅಜಿಮ್ ಪ್ರೇಮ್ಜಿ ಅಂತ. He is the chairman of Wipro Technologies, which is one of the largest software companies in India. ಇವರು ವಿಪ್ರೋ ಅಂತ ಕಂಪ್ನಿ ಇದೆಯಲ್ಲ, ವಿಪ್ರೋ ಟೆಕ್ನಾಲಜೀಸ್ ಅಂತ, ಅದರದ್ದು ಚೇರ್ಮನ್ ಇವರು. ಈ ವಿಪ್ರೋ ಟೆಕ್ನಾಲಜೀಸ್ ಬಂದು ಇಂಡಿಯಾದಲ್ಲೇ ತುಂಬ ದೊಡ್ಡ ಸಾಫ್ಟ್ವೇರ್ ಕಂಪನಿ ಆಗಿದೆ. ವೆನ್ he was a student, ಪ್ರೇಮ್ಜಿ was summoned home due to the death of his father. ಇವರು ಇನ್ನೂ ಓದ್ತಾ ಇರಬೇಕಾದ್ರೆ, ಅಂದರೆ ಸ್ಟೂಡೆಂಟ್ ಆಗಿರಬೇಕಾದ್ರೇ ಇವರು ತಂದೆ ಸತ್ತೋಗ್ತಾರೆ. ಆವಾಗ ಇವ್ರನ್ನ ಮನೆಗೆ ಕರೆಸ್ಕೊಳ್ತಾರೆ. During the annual general body meeting, one of the shareholders advised Premji to sell his shares. ಒಂದು ಜನರಲ್ ಬಾಡಿ ಮೀಟಿಂಗಲ್ಲಿ ಏನು ಮಾಡಿದ್ರು, ಒಬ್ಬರು ಶೇರ್ ಹೋಲ್ಡರ್ಸ್ ಇವ್ರಿಗೆ ಅಡ್ವೈಸ್ ಮಾಡ್ತಾರೆ ಪ್ರೇಮ್ಜಿ ಅವ್ರಿಗೆ, ನೀವು ನಿಮ್ಮ ಶೇರ್ಸ್ನ ಸೇಲ್ ಮಾಡಿಬಿಡಿ, ನಿಮಗೆ ಒಳ್ಳೆ ದುಡ್ಡು ಬರುತ್ತೆ, ಆರಾಮಾಗಿ ಸೆಟ್ಲ್ ಆಗಿಬಿಡ್ರಿ ಅಂತ. ದಿಸ್ ಮೇಡ್ ಪ್ರೇಮ್ಜಿ ಮೋರ್ ಡಿಟರ್ಮೈನ್ಡ್ ಟು ಮೇಕ್ ಹಿಸ್ ಕಂಪನಿ ಎ ಸಕ್ಸಸ್ಫುಲ್ ಎಂಟರ್ಪ್ರೈಸ್. ಇದರಿಂದ ಏನಾಯಿತು, ಏನಕ್ಕೆ ಸೇಲ್ ಮಾಡಬೇಕು, ಇಲ್ಲ ನಾನು ಏನಾದರೂ ಕಷ್ಟಪಟ್ಟು ಒಂದು ಸಕ್ಸಸ್ಫುಲ್ಲಾಗಿ ಈ ಕಂಪ್ನಿನ ಮುಂದೆ ತೊಗೊಂಡೋಗ್ತೀನಿ ಅಂತ ಟ್ರೈ ಮಾಡ್ತಾರೆ. ಟುಡೇ ವಿಪ್ರೋ ಟೆಕ್ನಾಲಜೀಸ್ ಇಸ್ ದಿ ಲಾರ್ಜೆಸ್ಟ್ ಇಂಡಿಪೆಂಡೆಂಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೊವೈಡರ್. ಈಗ ವಿಪ್ರೋ ಟೆಕ್ನಾಲಜೀಸ್ ಬಂದು ಇಂಡಿಯಾದಲ್ಲೇ ತುಂಬ ದೊಡ್ಡ R&D ಪ್ರೊವೈಡರ್ ಆಗಿದೆ. R&D ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೊವೈಡರ್. ನೆಕ್ಸ್ಟ್ ಬಂದು ಏಕ್ತಾ ಕಪೂರ್ ಅಂತ. ಇವರು ನಿಮ್ಮ ಪೇರೆಂಟ್ಸ್ಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರ್ತಾರೆ. ಶಿ ಈಸ್ ನೋನ್ ಆ್ಯಸ್ ದ ಕ್ವೀನ್ ಆಫ್ ಇಂಡಿಯನ್ ಟೆಲಿವಿಷನ್ ಸೆಕ್ಟರ್. ಇವರು ಇಂಡಿಯನ್ ಟೆಲಿವಿಷನ್ ಸೆಕ್ಟರ್ ಅಥವಾ TV ಸೆಕ್ಟರ್ ಏನಿದೆ ಅದರಲ್ಲಿ ರಾಣಿ ಅಂತ ಮೆರೆದಂಥವ್ರು. She is the creative director of Balaji Telefilms and was awarded the best entrepreneur of the year 2001 by the Ernst Young. ನೋಡಿರಿ, ಇವರು ಬಾಲಾಜಿ ಟೆಲಿಫಿಲಮ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ ಚಿಕ್ಕ ವಯಸ್ಸಲ್ಲೇ. ಏನಿದು ಬಾಲಾಜಿ ಟೆಲಿಫಿಲಮ್ಸ್ ಅಂತ ಹೇಳಿದ್ರೆ, ಈಗ ನೀವು ಎಷ್ಟೊಂದು ಸೀರಿಯಲ್ಲೆಲ್ಲ ನೋಡ್ತೀರಲ್ವಾ, ಆ ಥರ ಮೊದಲು ಸೀರಿಯಲ್ಗಳು ಬರೋದು. ಆ ಸೀರಿಯಲಲ್ಲಿ ಆಲ್ಮೋಸ್ಟ್ ಆಲ್ 90% ಸೀರಿಯಲ್ಗಳನ್ನ ಇವರೇ ಇದು ಡೈರೆಕ್ಟ್ ಅಂತಲ್ಲ ಪ್ರೊಡ್ಯೂಸ್ ಮಾಡೋದು. ಓಕೆ, ಆದ ರೀತಿ ಆ ಬಾಲಾಜಿ ಟೆಲಿಫಿಲಮ್ಸು ಅಷ್ಟು ದೊಡ್ಡ ಕಂಪ್ನಿ ಆಗೋಗಿರುತ್ತೆ. ಅಟ್ 19 ಶಿ ವೆಂಚರ್ಡ್ ಇನ್ ಟು TV ಪ್ರೊಡಕ್ಷನ್ ಅರೇನಾ. ಇವರು ಯಾವಾಗ ಈ TV ಪ್ರೊಡಕ್ಷನಲ್ಲಿ ಬಂದಿದ್ದು, 19 ವರ್ಷ ಏಜ್ ಇದ್ದಾಗ. ಇವರು ಸೀರಿಯಲ್ಗಳೆಲ್ಲ ಒಂದು ಟೈಪ್ ಆಫ್ ಸೀರಿಯಲ್ಸ್ನ ಇವರು ರಿಲೀಸ್ ಮಾಡ್ತಾಯಿದ್ರು. ತುಂಬ ಫೇಮಸ್ ಆಗಿಬಿಡುತ್ತೆ ಒಂದು ಟೈಮಲ್ಲಿ ಇವರು. ಕಿರಣ್ ಮಜುಮ್ದಾರ್ ಶಾ, ಇವರು ಕೂಡ ಒಬ್ಬರು ತುಂಬ ಇಂಪಾರ್ಟೆಂಟ್ ಎಂಟರ್ಪ್ರಿನರ್ ಆಗಿರುತ್ತಾರೆ. ಶಿ ಈಸ್ ದಿ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಬಯೋಕಾನ್ ಲಿಮಿಟೆಡ್. ಬಯೋಕಾನ್ ಲಿಮಿಟೆಡ್ ಅಂತ ಒಂದು ಕಂಪನಿ ಇದೆ, ಅದಕ್ಕೆ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಇವರು. ಇಟ್ ಈಸ್ ದಿ ಲಾರ್ಜೆಸ್ಟ್ ಬಯೋಟೆಕ್ನಾಲಜಿ ಕಂಪನಿ ಇನ್ ಇಂಡಿಯಾ. ಇಡೀ ಇಂಡಿಯಾದಲ್ಲೇ ದೊಡ್ಡ ಬಯೋಟೆಕ್ನಾಲಜಿ ಕಂಪನಿ. ಏನಿದು ಬಯೋಟೆಕ್ನಾಲಜಿ ಅಂತ ಹೇಳಿದ್ರೆ, ಬಯಾಲಜಿ ಅಥವಾ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ದು ಮತ್ತು ಟೆಕ್ನಾಲಜಿನು ಎರಡೂ ಸೇರಿಸಿ ಆಗಿರೋಂಥ ಒಂದು ಪ್ರಾಡಕ್ಟ್ಸ್. ಫಾರ್ ಎಕ್ಸಾಂಪಲ್ ಒಂದು ಸೀಡ್ಸ್ ಇರ್ಬೋದು ಆ ಥರ, ಅಥವಾ ಒಂದು ಯಾವುದಾದ್ರು ಚಿಕ್ಕ ನರ್ಸರಿದಿರ್ಬೋದು, ಅಥವಾ ಒಂದು ಯಾವುದಾದ್ರು ಒಂದು ಕೆಮಿಕಲ್ಸ್ ಇರ್ಬೋದು, ಈ ಟೈಪ್. ಶಿ ಸ್ಟಾರ್ಟೆಡ್ ಬಯೋಕಾನ್ ಇನ್ 1978 ಇನ್ ಎ ರೆಂಟೆಡ್ ಗ್ಯಾರೇಜ್. ಇವರು 1978 ಬಯೋಕಾನ್ ಅಂತ ಕಂಪನಿ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ ಒಂದು ಗ್ಯಾರೇಜ್ನ ರೆಂಟಿಗೆ ತೊಗೊಂಡು ಅಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತಾರೆ.
Faced with variety of problems and challenges because biotechnology was a new field and a woman entrepreneur promoted such an enterprise was very rare. ಏನಕ್ಕೆ ಇವರು ಇಷ್ಟೊಂದು ಕಷ್ಟಗಳು ಫೇಸ್ ಮಾಡ್ತಾರೆ ಅಂದರೆ ಬಯೋಟೆಕ್ನಾಲಜಿ ಅನ್ನೋದು ಆವಾಗ ತುಂಬ ಹೊಸದು. ಇವಾಗ ಯಾವುದೋ ಒಂದು ತರಕಾರಿ ಇತ್ತು ಅಂದ್ಕೊಳ್ಳಿ, ಒಂದು ಕ್ಯಾರೆಟ್, ಮಾಮೂಲಿ ಕ್ಯಾರೆಟೇ ಅವಾಗೆಲ್ಲ ಬೆಳೀತಾಯಿದ್ರು. ಆದರೆ ಬಯೋಟೆಕ್ನಾಲಜಿ ಥರ ಅಂದರೆ ಹೊಸ ಟೈಪ್ ಆಫ್ ಕ್ಯಾರೆಟ್ ಎಲ್ಲ ಬಂದಿದ್ದು ಆಗ ಹೊಸದು, ಅದರಿಂದ ಹೊಸದು ಬಿಸ್ನೆಸ್ ಆಗಿತ್ತು. ಮತ್ತು ಹೆಣ್ಮಕ್ಳು ಯಾರೂ ಆ ಥರ ಹೊಸ ಬಿಸ್ನೆಸ್ಗಳಲ್ಲಿ ಮತ್ತು ಬಿಸ್ನೆಸ್ ಓನರ್ ಥರ ಫ್ಯಾಕ್ಟ್ರಿ ಥರ ಯಾರೂ ಜಾಸ್ತಿ ಇರ್ತಿರ್ಲಿಲ್ಲ ಆ ಕಾಲದಲ್ಲಿ. ಅದರಿಂದ ತುಂಬ ಪ್ರಾಬ್ಲಮ್ಸ್ನ ಇವರು ಫೇಸ್ ಮಾಡಬೇಕಾಗಿ ಬಂತು. She crossed over all entrepreneurial barriers and made Biocon a success. ಇವ್ರ ಈ ಥರ ಎಷ್ಟೋ ತೊಂದರೆಗಳಿದ್ರು ಕೂಡ ಅದನ್ನೆಲ್ಲ ದಾಟಿ ಇವರು ಬಯೋಕಾನ್ ಅನ್ನೋ ಒಂದು ಕಂಪ್ನಿನ ತುಂಬ ಸಕ್ಸಸ್ಫುಲ್ಲಾಗಿ ಮುಂದೆ ನಡೆಸ್ತಾರೆ.